Hallelujah. Good brother Assembly. I stand here with the Lord of Felix in my heart when I look back at the 27, 28 years since I first came here. ನಾನು ಬಹಳ ಅನೇಕ ಭಾವನೆಗೊಳಗಾಗಿದ್ದೇನೆ, ಹೃದಯಗೊಳಗಾಗಿದ್ದೇನೆ. 27 ವರ್ಷಗಳ ಹಿಂದೆ ನನ್ನೊಂದಿಗೆ ಅಂಕಲ್ ಅವರು ಬಂದಾಗ ಯಾವ ರೀತಿಯಲ್ಲಿ ನಾವು ಇದ್ವಿ ಇಲ್ಲಿ ಅನ್ನೋದು ಒಂದು ಚಿತ್ರಣ ನೆನಪಾಗ್ತಾ ಇದೆ. Actually, brother should speak and I should translate. Because he is the one with few others who started a ministry here that many years back. ದೇವರು ಕೃಪೆಯಿಂದ ನಾವು ಹೇಳುವಾಗೆ ನೀರು ಹಾಯಿಸುವುದು ಇದು ಮಾಡೋ ದೇವರು ಈ ಒಂದು ಕಾರ್ಯ ಮಾಡಿದಂತ ದೇವರಿಗೆ ತುಂಬಾ ಸ್ತೋತ್ರ ಸಲ್ಲಿಸ್ತೇನೆ. 30 years back when we came to Bangalore, I had association with brother John Prasad. Through that I came to this place. 30 ವರ್ಷಗಳ ಹಿಂದೆ ಬ್ರದರ್ ಅಮೇರಿಕಾದಿಂದ ಬಂದಾಗ ಅವರು ಬ್ಯಾಂಗ್ಳೂರ್ ಬಂದಾಗ ನನ್ನೊಂದಿಗೆ ಅವರು ಒಡನಾಟ ಇಟ್ಕೊಂಡು ನಾವಿಬ್ಬರು ದೇವರ ಕೃಪೆಯಿಂದ ಅವತ್ತಿನಿಂದ ಇವತ್ತರೆಗೂ ನಾವು ಸೇವೆಯಲ್ಲಿ ಜೊತೆಗಾರರಾಗಿ ಸೇವೆ. There was a sister who was the first fruit of the labor here called Bhagyamma. Her husband is here. ಇಲ್ಲಿ ಇರುವಂತ ಮೊದಲನೇ ಫಲ ಭಾಗ್ಯಮ್ಮ ಅಂತ ಹೇಳಿ ಅವರ ಮೊದಲನೇ ಫಲ ಅವರ ಯಜಮಾನರು ಇಲ್ಲಿದ್ದಾರೆ. I was really thrilled by seeing her. She is an uneducated sister, but her faith in the Lord has challenged me. ಆಕೆ ಅವಿದ್ಯಾವಂತರಾಗಿದ್ದು ಕೂಡ ಆಕೆಯಲ್ಲಿದ್ದಂತ ನಂಬಿಕೆ ನಮ್ಮ ನಿಜವಾಗ್ಲೂ ಸವಾಲನ್ನು ತಂದಂತಾದ. So we started gathering in her house, or Ramakrishna's house. ನಾವು ಅವರ ಸಹೋದರ ರಾಮಕೃಷ್ಣಪ್ಪ ಮನೆಯಲ್ಲಿ ಭಾಗ್ಯಮ್ಮ ಮನೆಯಲ್ಲಿ ಪ್ರಾರ್ಥನೆಗೆ ಆರಾಧನೆಗೆ ನಾವು ಸೇರ್ತಾ ಇದ್ದೀವಿ. We started Sunday school, VBS. ಭಾನುವಾರ ಶಾಲೆ ಮತ್ತೆ VBS ನಾವು ನಡೆಸ್ತಾ ಇದ್ವಿ. So many places changed. ಅನೇಕ ಸ್ಥಳಗಳಿಗೆ ನಾವು ಬದಲಾವಣೆಗಳಾದವು. There were many challenges. ಅನೇಕ ಸವಾಲುಗಳಿತ್ತು. There were opposition from the local people. ಇಲ್ಲಿ ಸ್ಥಳೀಯ ಹಳ್ಳಿಗಳಿಂದ ವಿರೋಧತ್ವ ಇತ್ತು. A time when we came to conduct meeting, afterwards the local people put a coconut tree across so that jeep will not go. ನಾವಿಲ್ಲಿ ಸೇವೆಗೆ ಬರಬಾರ್ದು ಅಂತ ಹೇಳಿ ತೆಂಗಿನ ಗರಿಯ ಒಂದು ಇದನ್ನ ಅಡ್ಡ ನಿಲ್ಲಿಸಿ ನಾವು ಈ ಊರಿಗೆ ಬರಬಾರ್ದು ಅಂತ ನಮಗೆ ಮನೆಯ ಜೀಪ್ ಇತ್ತು ಬ್ರದರ್ದು, ಅದನ್ನ ಅಡ್ಡಿ ಮಾಡ್ತಾ ಇದ್ವಿ. But I have a lot of memories about their sister Bhagyamma's faith. ಆದ್ರೆ ನನಗೆ ಅನೇಕ ನೆನಪುಗಳುಂಟು ಸಹೋದರಿ ಭಾಗ್ಯಮ್ಮ ಅವರ ಒಂದು ನಂಬಿಕೆ ವಿಷಯ. And last almost 28 years I was praying for her husband Ramakrishna's salvation. ಕಳೆದ 28 ವರ್ಷಗಳಿಂದ ಸಹೋದರ ರಾಮಕೃಷ್ಣಪ್ಪ ಅವರ ರಕ್ಷಣೆಗೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. There were times Satan was working so much that we thought this ministry will stop. ನಾವು ಅನೇಕ ಸಂದರ್ಭ ನೆನೆಸಿಕೊಂಡು ಈ ಸೇವೆ ನಿಂತೋಗ್ಬಿಡ್ತದೆ, ಸೈತಾನನ ಆ ರೀತಿಯಲ್ಲಿ ಕೆಲಸವನ್ನು ಮಾಡಿದಂತ ದಿನಗಳು. But since the Lord is building the church and now gates of hell can overcome it, he is doing his work. Hallelujah. Hallelujah. ಕರ್ತನ ಈ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಅದು ಸೈತಾನನು ಯಾವುದು ಕೂಡ ಅಭ್ಯಂತರ ಮಾಡಲಿಕ್ಕೆ ಸಾಧ್ಯವಿಲ್ಲ. Ordinary people, ಸಾಧಾರಣ ಜನರು, but God can use them. ದೇವರು ಅವರನ್ನು ಉಪಯೋಗಿಸಿಕೊಳ್ಳುವಂತನಾಗಿದ್ದಾನೆ. So my heart is thrilled with gratitude to God. ನನ್ನ ಹೃದಯವು ದೇವರಿಗೆ ಕೃತಜ್ಞತೆಯಿಂದ ತುಂಬಿದಂತದಾಗಿದೆ. I want to thank all the believers here and their labor. In spite of Satan trying to destroy, God didn't allow. And believers from Agape used to come almost every week and take Bible study, take worship, and all of that helped this assembly to come this far. ಈ ಒಂದು ಸಭೆಯು ಈ ಮಟ್ಟಕ್ಕೆ ಬರಬೇಕಾದ್ರೆ ಅಗಪೆ ಸಭೆಯವರ ಸತತ ನಿರಂತರ ಹೇಳಬೇಕಾದ್ರೆ ಕಂಟಿನ್ಯೂಸ್ ಶನಿವಾರ ನಾವು ಬಂದು ಎಲ್ಲ ಮಾಡಿ ಅಗಪೆ ಸಭೆ ಅವತ್ತಿಂದ ಇವತ್ತಿನವರೆಗೂ ಅವರ ಸಹಾಯ ಅವರ ಪ್ರೋತ್ಸಾಹ ಈ ಇಲ್ಲಿವರೆಗೆ ನಡೆದಿರುತ್ತೆ. And some of the young people who came to the Lord in this assembly through Chandrasekhar. ಕೆಲವು ಯವನಸ್ಥರ ಮೂಲಕವಾಗಿ ಇಲ್ಲಿಗೆ ರಕ್ಷಣೆ ಬಂದಂತ ಕೆಲವು ಯವನಸ್ಥರಿಗಾಗಿ Many people have left this gathering. ತುಂಬಾ ಜನ ಈ ಒಂದು ಕೂಟವನ್ನು ಬಿಟ್ಟು ಹೋಗಿದ್ದಾರೆ. But these young people stood for the Lord. ಅದು ಯವನಸ್ಥರು ಕರ್ತನಿಗಾಗಿ ನಿಂತ್ಕೊಂಡ್ರು. I'm so thankful to God. ಅವರಿಗೋಸ್ಕರ ನಾನು ದೇವರಿಗೆ ತುಂಬಾ ಸ್ತೋತ್ರ, ದೇವರ ಕೃತಜ್ಞತೆಗಳನ್ನು. Later God brought Ajish into this place. ದೇವರು ನಂತರ ಅಜಿಶ್ ಸೇವಕರಿಗೆ ನಡೆಸಿದ್ರು. And God is using them here. ದೇವರು ಅವರನ್ನ ಇಲ್ಲಿ ಉಪಯೋಗಿಸ್ತಾ ಇದ್ದಾನೆ. When we almost thought that this ministry will stop, but God didn't allow, and I'm thankful to God. ಈ ಒಂದು ಸೇವೆ ನಿಂತೋಯ್ತೋ ಎಂಬ
ಚರ್ಚಿಗೆ ಬರುವಾಗ ದೇವರು ನಿಲ್ಲಿಸದೆ ಈ ಸೇವೆಯನ್ನು ಮುಂದುವರಿಸಿದ್ದನು. Today the time given to me, I think it is still 1 o'clock. Okay. 10 minutes, okay. I wanted to share two things about the person who God calls to the ministry and also the local assembly's responsibility. ಇಲ್ಲಿ ಎರಡು ವಿಷಯಗಳನ್ನು ನಾನು ನಿಮಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಒಂದು ಸೇವೆಗೆ ದೇವರು ಕರೆಯಲ್ಪಟ್ಟಂತಹ ಒಂದು ಅಂಶ, ಎರಡನೇದು ಸಭೆಯವರು ಕಲಿಸಲ್ಪಡುವಂತ ಸಭೆಯವರ ಜವಾಬ್ದಾರಿ ಏನು ಅನ್ನೋದನ್ನ. These both are very important. ಎರಡು ಕೂಡ ಪ್ರಾಮುಖ್ಯವಾದಂತದ್ದು. The Lord is building one thing in this world, that is His church. ದೇವರು ಒಂದು ಕಾರ್ಯವನ್ನು ಈ ಲೋಕದಲ್ಲಿ ಮಾಡಿಸಲು ನಾವು ಯಾವುದು ತಿಳಿದು. I am also involved in an institution called Accept. ನಾನು ಕೂಡ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಒಳ್ಳೆಯದಾಗಿರುವಂತ Accept ಅಲ್ಲಿ But ಇದ್ದೇನೆ. that is not the main calling of God. ಅದು ನನ್ನ ಮುಖ್ಯವಾದಂತ ದೇವರ ಕರೆಯುವಿಕೆ ಅಲ್ಲ. God is calling and building His church. ದೇವರು ತನ್ನ ಸಭೆಯನ್ನು ಕರೆದು ಕಟ್ಟುವಂತನಾಗಿದ್ದಾನೆ. And the other ministries are only to support, to be a help for the local assembly. ಬೇರೆ ಎಲ್ಲ ಒಂದು ಸೇವೆಯು ಅದು ಸ್ಥಳೀಯ ಸಭೆಗೆ ಸಹಾಯವಾಗಬೇಕೆಂಬುದೇ. Let us look at the person that God calls. ಕರ್ತನು ಆಮೇಲೆ ದೇವರು ಕರೆಯುವಂತ ವ್ಯಕ್ತಿ ಬಗ್ಗೆ ನೋಡೋಣ. A very familiar passage to most of the believers, Isaiah chapter 6 verse 1 to 10. ನಮಗೆ ಬಹಳ ಪರಿಚಿತವಾದ ವಾಕ್ಯ ಇಸಾಯ ಗ್ರಂಥ 6ನೇ ಅಧ್ಯಾಯದ ವಾಕ್ಯವನ್ನು ನಾವು ನೋಡುವಂತರಾಗಿದ್ದೇವೆ. Isaiah chapter 6 1 to 10. Somebody can read it loudly. 6ನೇ ಅಧ್ಯಾಯ 1ರಿಂದ 10ನೇ ವಚನದವರೆಗೂ. ಅರಸನಾದ ಉಜ್ಜೀಯನು ಕಾಲವಾದ ವರುಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ, 2ರಿಂದ ತನ್ನ ಮುಖವನ್ನು, 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು, 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ತಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಆಗ ನಾನು, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೆನಲ್ಲ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು, ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ, ಇದು ನಿನ್ನ ತುಟಿಗಳಿಗೆ ತಗಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ, ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು. ಅದಕ್ಕೆ ಆತನು, ನೀನು ಈ ಜನರ ಬಳಿಗೆ ಹೋಗಿ, ನೀವು ಕಿವಿಯಾರೆ ಕೇಳಿದರೂ ತಿಳಿಯಬಾರದು, ಕಣ್ಣಾರೆ ಕಂಡರೂ ಗ್ರಹಿಸಬಾರದು ಎಂದು ತಿಳಿಸಿ, ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ಗ್ರಹಿಸಿ, ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದದ ಹಾಗೆ ಈ ಜನರ ಹೃದಯಕ್ಕೆ ಕೊಬ್ಬೇರಿಸಿ, ಕಿವಿಯನ್ನು ಮಂದ ಮಾಡಿ, ಕಣ್ಣಿಗೆ ಅಂಟು ಬಳಿ ಎಂದು ನನಗೆ ಹೇಳಿದನು. May the Lord add His blessing to the precious passage we read. ದೇವರು ತಾನೇ ಓದಿದಂತ ಅಮೂಲ್ಯವಾದ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. A person is called by God with a vision. ದೇವರು ಒಬ್ಬ ದರ್ಶನದಿಂದ ಒಬ್ಬ ವ್ಯಕ್ತಿಯಿಂದ ಕರೆಯಲ್ಪಡುವಂತ. Bible says where there is no vision, people perish. ದೇವರು ವಾಕ್ಯ ಹೇಳ್ತದೆ, ಎಲ್ಲಿ ದರ್ಶನ ಇಲ್ಲವೋ ಅಲ್ಲಿ ಜನರು ನಾಶವಾಗ್ತಾರೆ ಎಂಬುದಾಗಿ. What is the vision that a person should have? ಒಬ್ಬ ವ್ಯಕ್ತಿಗೆ ಯಾವ ತರ ದರ್ಶನ ಹೊಂದಿಕೊಳ್ಳಬೇಕಾಗಿದೆ? It is not about the world. ಇದು ಪ್ರಪಂಚದ ವಿಷಯದಲ್ಲ. It's not anything else. First of all, a vision about who this God who is calling him is. ಈತನು ಈ ದೇವರು ಯಾರು ಅನ್ನುವಂತ ಸರಿಯಾದ ದರ್ಶನ ಅದನ್ನು ಹೊಂದಿಕೊಳ್ಳಬೇಕಾಗಿದೆ. That is what Isaiah was given, a vision of God on the throne. ಅದರಿಂದಲೇ ಯೆಶಾಯನಿಗೆ ಆ ಸಿಂಹಾಸನದೊಳಗಿರುವಂತ ಕರ್ತನ ದರ್ಶನವನ್ನು ಸಿಗ್ತದೆ. No matter what happens in the world, there is a person, there is an almighty God who is always on the throne. ನಾವು ಈ ಪ್ರಪಂಚದಲ್ಲಿ ಯಾವ ಸಂಗತಿ ನಡೆದರೂ ಚಿಂತೆ ಇಲ್ಲ, ಸರ್ವಶಕ್ತನ ಮಹೋನ್ನತನಾದಂತ ದೇವರು ಸಿಂಹಾಸನವಾಗಿದ್ದಾನೆ. We read that it is happening
happened in the year when Uzziah the king died. ಅದು ನಾವು ನೋಡ್ತೇವೆ ಉಜ್ಜೇನು ಅರಸನಾದ ಉಜ್ಜೇನು ಸತ್ತ ನಂತರ ಆ ಕಾಲದ Uzziah ವರ್ಷದಲ್ಲಿ was a good king, ಉಜ್ಜೇನು ಒಳ್ಳೆ ಅರಸನಾಗಿದ್ದನು. but pride came into his heart ಆತನ ಹೃದಯದಲ್ಲಿ ಗರ್ವವು ಬಂದಾಗ and he became a leper. ಅವನು ಕುಷ್ಠರೋಗಿಯಾಗಿ After some time he died as a leper. ಆತನು ಕುಷ್ಠರೋಗಿಯಾಗಿ ಸಾಯ್ತಾನೆ. A king of this world died. ಈ ಲೋಕದ ಒಬ್ಬ ಅರಸನು ಸತ್ತು ಹೋಗ್ತಾನೆ. That year, that time, God opened Isaiah's eyes to see God on the throne. ಆ ವರ್ಷದಲ್ಲಿ ಆ ದಿವಸದಲ್ಲಿ ಯೆಶಾಯನು ತನ್ನ ಕಣ್ಣುಗಳನ್ನು ದರ್ಶನವನ್ನು ನೋಡುವಂತನಾಗಿದ್ದಾನೆ. John 12:41 says, who was the person that Isaiah saw? ಆ ಯೋಹಾನ ಸುವಾರ್ತೆ 12:41 ನೋಡ್ತೇವೆ, ಯಾರು ಆ ದರ್ಶನ ನೋಡಿದಂತದ್ದು? It was the glory of the Lord Jesus Christ that Isaiah saw. ಆದರೆ ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನೇ ಯೆಶಾಯನು ದರ್ಶನದಲ್ಲಿ He ಕಂಡನು. saw a person being worshipped by the holy angels. ಆತನು ಅತಿ ಪರಿಶುದ್ಧವಾದ ದೂತರಿಂದ ಆರಾಧಿಸಲ್ಪಡತಕ್ಕಂತ ದೇವರಾಗಿದ್ದಾನೆ. And these are holy angels. They continually with their six wings, they use for worshipping God. Two, they cover their feet. ಅವರು ಎರಡು ರೆಕ್ಕೆಗಳನ್ನು ಬರೆಯುತ್ತಾ, ಎರಡು ಮಕ್ಕಳನ್ನು ಮುಚ್ಚುತ್ತಾ, ಎರಡು ಪಾದಗಳನ್ನು ಮುಚ್ಚಿಕೊಳ್ಳುತ್ತಾ ಅವರು ಕರ್ತನನ್ನು ಆರಾಧಿಸ್ತಾ ಇದ್ರು. They understand the reverence and the awesomeness of this God. ದೇವರೆಷ್ಟು ಭಯಂಕರನು, ಎಷ್ಟು ಆತನು ಭಯಕ್ಕೆ ಯೋಗ್ಯನಾದಂತ ಎಂಬುದನ್ನು ಅರ್ಥ ಮಾಡಿಕೊಂಡ್ರು. Even those holy angels dare not look at the glory of God. ಇವ ಪರಿಶುದ್ಧವಾದ ದೂತರು ಕೂಡ ದೇವರನ್ನು ನೋಡ್ಲಿಕ್ಕೆ ಆದ್ಯವಂತ ಪರಿಸ್ಥಿತಿ. When Isaiah saw the glory of our Lord Jesus Christ, ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ದೇವರ ಮಹಿಮೆಯ ಯೆಶಾಯನು ನೋಡಿದಾಗ, Bible says no one has seen God at any time. ದೇವರ ವಾಕ್ಯದ ದೇವರನ್ನು ಯಾರು ಎಂದು ನೋಡಿಲ್ಲ ಅಂತ. Man cannot see him. He dwells in unapproachable light. ಆತನು ಯಾರು ವಾಸಿಸಲಾಗದಂತ ಪ್ರಕಾಶದಲ್ಲಿ ವಾಸಿಸುವ ದೇವರಾಗ್ತಾನೆ. So it was the glory of the Lord Jesus Christ that Isaiah saw. ಯೆಶಾಯನು ನೋಡಿದಂತ ದೇವರ ಮಹಿಮೆಯನ್ನು ಆತ ನೋಡ್ತಾನೆ. He understood that this God is first of all most holy God. ಆತನು ಅರ್ಥ ಮಾಡಿಕೊಂಡಂತ ಮೊದಲನೇ ಸಂಗತಿ ಅಂತ ಹೇಳಿದ್ರೆ ಈ ದೇವರು ಅತಿ ಪರಿಶುದ್ಧನಾದಂತ ದೇವರಾಗಿದ್ದಾನೆ. Most people know God as a loving God. ತುಂಬಾ ಜನಕ್ಕೆ ದೇವರು ಯಾರು ಎಂದು ಪ್ರೀತಿಸುವನು ಎಂಬುದಾಗಿ ಗೊತ್ತಿದೆ. It is true, God is love. ನಿಜವೇ, ದೇವರು ಪ್ರೀತಿಸುವ God is merciful. ದೇವರು ಕರುಣೆಯುಳ್ಳ ದೇವರು. All attributes are there. ಎಲ್ಲ ಗುಣಲಕ್ಷಣಗಳಿದೆ. But there is one attribute of God, in theological terms they call the umbrella attitude of God. ಒಂದು ದೇವರ ಗುಣಲಕ್ಷಣದಲ್ಲಿ ವಿಶೇಷವಾದದ್ದು ಅಂತ ಹೇಳಿದ್ರೆ ಸತ್ಯವೇದ ವಿಜ್ಞಾನ ಪಂಡಿತರು ಎಲ್ಲದಕ್ಕಿಂತ ಮೇಲೆ ಇರ್ತಕ್ಕಂಥದ್ದು. That is His glory, His holiness. ಅದು ಆತನ ಮಹಿಮೆ ಮತ್ತು ಆತನ ಪರಿಶುದ್ಧತೆ ಎಂಬುದಾಗಿ. My dear brothers and sisters, God's glory and holiness is beyond our imagination. ನನ್ನ ಪ್ರಿಯ ಸಹೋದರ ಸಹೋದರಿಯರ, ದೇವರ ಒಂದು ಮಹಿಮೆ, ದೇವರ ಪರಿಶುದ್ಧತೆ ನಮ್ಮ ಆಲೋಚನೆ ಮೀರಿದಂತದ್ದಾಗಿದೆ. God is so holy and high, we are sinful and so desperate and wretched. ದೇವರು ಎಷ್ಟು ಪರಿಶುದ್ಧರು ಅಂತ ಹೇಳಿದ್ರೆ ನಾವು ಪಾಪಿಗಳು, ಹೊಲಸುಳ್ಳಂತ ಜನರಾಗಿದ್ದೇವೆ. So first a servant of God need to understand who our God is. ಮೊದಲನೇದಾಗಿ ನಮ್ಮ ದೇವರ ಸೇವಕರಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಹೇಳಿದ್ರೆ ನಮ್ಮ ದೇವರು ಯಾರಾಗಿದ್ದಾರೆ. So Isaiah had an upward vision. ಆ ಯೆಶಾಯನು ಮೇಲಿನ ದರ್ಶನವನ್ನ ನೋಡುವಂತವನಾಗಿದ್ದ. King Uzziah died. ಉಜ್ಜಿಯ ಸತ್ತು ಹೋದ. The leaders in the world comes and goes. ಈ ಲೋಕದ ನಾಯಕರು ಬರ್ತಾರೆ ಹೋಗ್ತಾರೆ. But there is a God always on the throne. ಆದರೆ ಸಿಂಹಾಸನನಾಗಿರುವ ದೇವರು ಯಾವಾಗಲೂ We ಇರ್ತಾರೆ. didn't elect and put him on the throne like our political leaders. ನಮ್ಮ ರಾಜಕೀಯದವರಾಗಿ ನಾವು ಆರಿಸಿಕೊಂಡು ಅವರನ್ನ ಸಿಂಹಾಸನ He ಇಟ್ಟಿಲ್ಲ. is always on the throne. ಆತನು ಯಾವಾಗಲೂ He ಸಿಂಹಾಸನ, is a glorious God. ಆತನು ಮಹಿಮೆಯ ದೇವರು. That is what every child of need to have this vision first in our life. ನಮ್ಮ ಜೀವಿತದಲ್ಲಿ ಮೊದಲನೇದಾಗಿ ಈ ತರ ದರ್ಶನವನ್ನ ನಾವೆಲ್ಲರೂ ಹೊಂದಿಕೊಂಡಿರೋದು. God is so high and we are so low. ದೇವರಷ್ಟು ಉನ್ನತವಾಗಿ ನಾವು ಅಷ್ಟು ಕೆಳಗೆ. There is a unbridgeable gap between God and us. ದೇವರಿಗೂ ನಮಗೂ ಆ ಒಂದು ಸೇತುವೆ, ಅದು ಮುಟ್ಟಲಾರದ ಸೇರಲಾರದ ಸೇತುವೆ ಆಗಿದೆ. We cannot bridge that gap. ನಾವು ಆ ಸೇತುವೆಯನ್ನು ನಾವು ತುಂಬಿಸಲಿಕ್ಕೆ ಸಾಧ್ಯ ಇಲ್ಲ. Only God can come down and bridge that gap. ದೇವರು ಮಾತ್ರನೇ ಬಂದು ಆ ಒಂದು ಸೇತುವೆಯನ್ನು That is what Jesus Christ did. ಅದೇ ಯೇಸು ಕ್ರಿಸ್ತನು ಮಾಡಿದಂತದ್ದು. He came down. ಆತನು ಕೆಳಗಿನಿಂದ ಬಂದ. He took our place on the cross. ಆತನು ನಮ್ಮ ಸ್ಥಾನವನ್ನು ಶಿಲುಬೆಯಲ್ಲಿ He ಹೊತ್ತುಕೊಂಡನು. suffered and died. ಆತನು ಸತ್ತು ಶ್ರಮೆಯನ್ನು He rose again. ಆತನು ಮೂರನೇ He is living. ಆತನು
He is on the throne. ಆತ ಸಿಂಹಾಸನದಲ್ಲಿದ್ದಾನೆ. That is the vision you and I need to have first in our life. ನಾವು ನೀವು ಹೊಂದಿಕೊಳ್ಳಬೇಕಾದಂತ ದರ್ಶನ ಮೊಟ್ಟಮೊದಲನೇದಾಗಿ. You and I could have never bridged that gap. ನಾವು ನೀವು ಎಂದಿಗೂ ಸೇತುವೆ ಕಟ್ಟಲಿಕ್ಕೆ ಆಗ್ತಾ But ಇಲ್ಲ. God took the initiative to bridge that gap, come down to save a wretch like me. ದೇವರು ಆ ಒಂದು ಸೇತುವೆಯನ್ನು ಕಟ್ಟುವುದಕ್ಕೆ ಆತನೇ ಸ್ವಇಚ್ಛವಾಗಿ ವಾಲಂಟಿಯರ್ ಬಂದು ಅದನ್ನು ಕಟ್ಟಿದ್ದಾನೆ. God is holy means God is separated from everything else, every creation, everything. ಪರಿಶುದ್ಧನು ಅಂತ ಹೇಳುವಾಗ ದೇವರು ಪ್ರತ್ಯೇಕವಾದಂತವನು, ಎಲ್ಲಾ ಸೃಷ್ಟಿಗಳಿಂತಲೂ ಎಲ್ಲದಕ್ಕಿಂತಲೂ ಪ್ರತ್ಯೇಕಿಸಲ್ಪಟ್ಟವನು. Only when he saw that vision, he had the next vision. ಆತನು ಆ ದರ್ಶನ ಕಂಡ ನಂತರವೇ ಎರಡನೇ ದರ್ಶನ ಅವನಿಗೆ ಸಿಗ್ತದೆ. If you and I don't understand who our God is, ನಾವು ನೀವು ಆತನು ಯಾರು ಎಂಬುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗದೆ ಹೋದ್ರೆ our vision will go to so many earthly things. ನಮ್ಮ ದರ್ಶನ ಬೇರೆ ಬೇರೆ ಲೌಕಿಕ ಸಂಗತಿಗಳಿಗೆ We'll ಹೋಗುವುದು. be more focused on the materialistic things of the world. ನಾವು ಈ ಲೋಕದ ವಸ್ತುಗಳ ವಿಷಯದಲ್ಲಿ ನಾವು ಬಹಳ ಕೇಂದ್ರೀಕರಿಸುವಂತರಾಗಿದ್ದೇವೆ. But when we understand who this God is, ಈ ದೇವರು ಯಾರು ಅಂತ ನಾವು ಅರ್ಥ how ಮಾಡಿಕೊಂಡಾಗ high and exalted he is, ಆತನು ಎಷ್ಟು ಉನ್ನತನು ಎಷ್ಟು ಮಹೋನ್ನತನಾಗಿದ್ದಾನೆ ಎಂಬುದಾಗಿ. the second, you know the passage, I'm not going to explain much. Second vision is an inward vision he had. ನಿಮ್ಗೆ ಗೊತ್ತಿರುವಂತ ಭಾಗದಲ್ಲಿ ಎರಡನೇದಾಗಿ ನೋಡುವಾಗ ಆಂತರ್ಯವಾದ ದೃಷ್ಟಿ. Only when you understand who this holy God is, you will understand who you are before that God in comparison. ನೀನು ಈ ದೇವರು ಯಾರು ಎಂಬುದನ್ನು ನೀನು ಅರ್ಥ ಮಾಡಿಕೊಂಡಾಗ ಮಾತ್ರನೇ ನೀನು ಯಾರು ಎಂಬುದಾಗಿ ಅರ್ಥವಾಗಿ ಸಾಧ್ಯತೆ ಉಂಟು. When Isaiah saw the holiest God, holy, 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 worshipped by holy angels in fear and reverence, then God allowed him to look at his own heart. ಯಾವಾಗ ಆ ಒಂದು ಯೆಶಾಯ ನೋಡಿದಾಗ ಆ ಪರಿಶುದ್ಧ ದೂತರು ಸರಾಫಿಗಳು ಯುಗ ಯುಗ ಯಾವಾಗಲೂ ಪರಿಶುದ್ಧನು ಪರಿಶುದ್ಧನು ಎಂಬುದಾಗಿ ಮುಖಗಳನ್ನು ಮುಚ್ಚಿಕೊಂಡು ರೆಕ್ಕೆಗಳನ್ನು ಮಾಡಿಕೊಂಡು ಮಾಡುವ ಸಮಯದಲ್ಲಿ ಆ ದರ್ಶನ ನೋಡ್ತಾರೆ. Then he said that he had an inward vision, look and said, woe is me, I am of unclean lips, I dwell among the people of unclean lips. ಆಗ ಆತನು ಹೇಳ್ತಾನೆ, ಅಯ್ಯೋ ನಾನು ಗತಿಯಲ್ಲಿ ಏನು ಹೇಳಲಿ, ನಾನು ನಾಶವಾದನಿಲ್ಲ, ನಾನು ಒಡಿಸುತ್ತಿದ್ದವರ ಮಧ್ಯದಲ್ಲಿ ವಾಸಿಸುವವನು. Only when you and I understand who our God is, then we will see how far we fall short. ನೀನು ನಾನು ನಮ್ಮ ದೇವರು ಯಾರು ಎಂಬುದಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರನೇ ನಾವು ಆತನ ಮುಂದೆ ಕೆಳಮಟ್ಟಿಗೆ ಬೀಳುತ್ತೇವೆ. Isaiah was already telling boast about other people. ಯೆಶಾಯನು ಅನೇಕರಿಗೆ ಅಯ್ಯೋ ಅಯ್ಯೋ ಅಂತ ಬೇರೆಯವರಿಗೆ ಹೇಳ್ತಾ ಇದ್ದ. In chapter 3 and chapter 5, 8 times he said, woe about the Israelites who are living in sin. 3ನೇ ಅಧ್ಯಾಯದ 5ನೇ ಅಧ್ಯಾಯದಲ್ಲಿ ಅಯ್ಯೋ 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 ಅಂತ ಇಸ್ರಾಯೇಲರಿಗೆ ಪಾಪದಲ್ಲಿದ್ದಂತವರನ್ನ ಅಯ್ಯೋ ಎಂಬುದಕ್ಕೆ ಸಾಕಾಗಿ ಆಗ್ತಾ He ಇದ್ದ. was already doing that ministry. ಆ ಸೇವೆ ಆಗಲೇ ಮಾಡ್ತಾ ಇದ್ದನು. But then God opened his eyes to look at the God of the throne. ಯಾವಾಗ ದೇವರು ಅವನ ಕಣ್ಣುಗಳನ್ನು ತೆರೆದು ಸಿಂಹಾಸನನಾಗಿರೋ ದೇವರನ್ನ ನೋಡ್ತಾನೋ, Then instead of looking at others, he looked at himself. ಆಗ ಆತ ಇತರರ ಬಗ್ಗೆ ನೋಡುವುದರ ಬದಲಾಗಿ ತನ್ನನ್ನೇ ತಾನು He ನೋಡಿಕೊಳ್ಳುವಂತನಾಗಿದ್ದಾನೆ. realized that, woe unto me, what is my condition? ಅದನ್ನ ಅಯ್ಯೋ ನನ್ನ ಗತಿ ಏನು, ನನ್ನ ನಾಶವಾದನಲ್ಲ ಎಂಬುದಾಗಿ. Dear brothers and sisters, only when we have that upward vision, we will be able to see how far we short, how far I fall short. ಪ್ರಿಯ ಸಹೋದರ ಸಹೋದರಿ, ನಮ್ಮ ಜೀವಿತದಲ್ಲಿ ಆ ಮೇಲಿನ ದರ್ಶನ ಹೊಂದಿಕೊಂಡ್ರೆ ಮಾತ್ರನೇ ನಾವೆಂತವರು ಎಂಬುದನ್ನು ನಾವು ತಿಳ್ಕೊಳ್ಳೋಕೆ ಸಾಧ್ಯವ. Isaiah said was about others. ಯೆಶಾಯನು ಅನೇಕರಿಗೆ ಅಯ್ಯೋ ಅಯ್ಯೋ ಎಂಬುದಾಗಿ But when his eyes went to God, he began to look inside. ಆತನ ಕಣ್ಣು ಮೇಲಕ್ಕೆ ಹೋದಾಗ ಆತನ ಕೆಳಗೆ ನೋಡ್ಲಿಕ್ಕೆ ಶುರು ಮಾಡ್ತಾನೆ. Our Lord Jesus Christ told woe about the Pharisees. ನಮ್ಮ ಕರ್ತನಾದ ಯೇಸು ಫರಿಸಾಯರನ್ನು ನೋಡಿ ಅಯ್ಯೋ ಎಂಬುದಾಗಿ. He is the only one who qualified to say that. ಆತನ ಒಬ್ಬನೇ ಹೇಳೋದಕ್ಕೆ ಯೋಗ್ಯನಾದಂತವನು. But the same God who said woe to them also wept looking at Jerusalem. ಯಾವ ದೇವರು ಅಯ್ಯೋ ಅಂತ ಹೇಳಿದ್ನೋ ಅದೇ ದೇವರು ಯೆರೂಸಲೇಮ್ ನೋಡಿ ಅಯ್ಯೋ ಅಂತ ಕಣ್ಣೀರು ಇಡ್ತಾನೆ. There was nothing in him that will attract Satan. There was nothing, no sin in him. ಆತನಲ್ಲಿ ಯಾವ ಪಾಪವಿಲ್ಲ, ಸೈತಾನನನ್ನು ಆಕರ್ಷಿಸುವುದಕ್ಕಾಗಿ ಆತನಲ್ಲಿ ಏನೂ ಇರಲಿಲ್ಲ. He is the judge. ಆತನೇ He is ನ್ಯಾಯಾಧೀಶ. the one who can say woe to you. ಆತನೇ ನಿಮಗೆ ಹೇಳೋದಕ್ಕೆ ಯೋಗ್ಯನಂದ್ರೆ ಅಯ್ಯೋ If ಎಂಬುದಾಗಿ. our life is not real, ನಮ್ಮ ಜೀವಿತದಲ್ಲಿ ಸತ್ಯ ಇಲ್ಲದೆ if we ಹೋದರೆ, are hypocrites in our life, which I was once in my life, ನನ್ನ ಜೀವಿತದಲ್ಲಿ ನಾನು ಕಪಟಿಯಾಗಿ ಹೊಂದಿಸ್ತಾ ಇದ್ದೆ, ಆ ರೀತಿ ಇರುವುದಾದರೆ God will say woe to you. ದೇವರು ಹೇಳ್ತಾನೆ ನಿನಗೆ ಅಯ್ಯೋ ಎಂಬುದಾಗಿ ಹೇಳ್ತಾನೆ. But the same God
God who changed Isaiah now. ಅದೇ ದೇವರು ಯೆಶಾಯನನ್ನು ಬದಲಾವಣೆ When ಮಾಡಿದ Isaiah confessed his failures, ಯೆಶಾಯನು ತನ್ನ ಸೋಲುವಿಕೆಯನ್ನು ಅರಿಕೆ ಮಾಡಿಕೊಂಡಾಗ God made a remedy. ದೇವರು ಅವನು ಪರಿಹಾರ ಮಾಡ್ತಾನೆ. There was a call from the altar that was taken. Touch his lips. ಆ ಒಂದು ಯಜ್ಞವೇದಿಯಿಂದ ಒಂದು ದಂಡವನ್ನು ತೆಗೆದು ಅವನು ನಾಲಿಗೆ ಮುಟ್ಟುವಂತರಾಗಿದ್ದ. There's an altar available for man's sin problem. ಮನುಷ್ಯನ ಪಾಪದ ಪರಿಹಾರಕ್ಕಾಗಿ ಒಂದು ಯಜ್ಞವೇದಿ ಸಿದ್ಧವಾಗಿದೆ. That is the cross of Calvary. ಅದು ಕಲ್ವಾರಿ ಶಿಲುಬೆಯಾಗಿದೆ. Calvary is the solution for all sinners' problem. ಕಲ್ವಾರಿಯ ಒಂದು ಶಿಲುಬೆಯ ಎಲ್ಲಾ ಪಾಪದ ಸಮಸ್ಯೆಗೆ ಪರಿಹಾರವಾಗಿದೆ. When a sinner repent and admit, oh to me, ಒಬ್ಬ ಪಾಪಿ ದೇವರ ಮುಂದೆ ಅರಿಕೆ ಮಾಡಿಕೊಂಡು ಅಯ್ಯೋ ಎಂಬುದಾಗಿ ಹೇಳುವುದಾದರೆ God doesn't leave him like that. ದೇವರನ್ನು ಹಾಗೆ ಬಿಡುವುದಿಲ್ಲ. God has a remedy. He came to bridge that gap. ದೇವರು ಪರಿಹಾರವನ್ನು ಮಾಡುವಂತ ಆ ಸೇತುವೆನ ತುಂಬಿಸಲಿಕ್ಕೆ ಬರ್ತಾರೆ. That touched his lips and he was made clean. ಆ ನಾಲಿಗೆಯನ್ನು ಮುಟ್ಟಿದಾಗ ಅವನು ಶುದ್ಧನಾಗ್ತಾನೆ. Only a clean vessel God can use. ದೇವರು ಕೇವಲ ಶುದ್ಧ ಪಾತ್ರೆಯನ್ನು ಮಾತ್ರ. Isaiah, even though he was in the ministry, ಇಸಾಯನ ಸೇವೆಯಲ್ಲಿ ಇದ್ದಾಗಲೂ ಕೂಡ, even though he was telling about the sin of other people, ಬೇರೆಯವರ ಪಾಪದ ಬಗ್ಗೆ ಹೇಳ್ತಾ ಇದ್ದರೂ ಕೂಡ, only when he looked at in the light of the vision of God, he realized how much I have fallen short. ಆತನು ದೇವರ ಬೆಳಕಿನ ದರ್ಶನದಲ್ಲಿ ನೋಡುವಾಗ ಅಯ್ಯೋ ನಾನು ಎಂತ ದುರಾವಸ್ಥೆಯಲ್ಲಿ ಬಿದ್ದಂತ ಎಂಬುದಾಗಿ ತಿಳ್ಕೊಳ್ತಾನೆ. The same thing Apostle Paul says, oh wretched man I am. ಅದೇ ರೀತಿ ರೋಮಾಪುತ್ರರಿಗೆ 8ನೇ ಪೌಲ್ ಹೇಳ್ತಾನೆ ಅಯ್ಯೋ ನಾನೆಂತ ದುರಾವಸ್ಥೆಯಲ್ಲಿ ಬಿದ್ದವನು ಎಂಬುದಾಗಿ. After many years of service he is telling that. ಎಷ್ಟೋ ವರ್ಷಗಳ ಸೇವೆ ನಂತರ ಹೇಳುವಂತ ಮಾತು. So Isaiah had an upward vision. ಯೆಶಾಯನಿಗೆ ಮೇಲಿನ ದರ್ಶನ. Then he had an inward vision. ನಂತರ ಆತನಿಗೆ ಆಂತರಿಕ ದರ್ಶನ. Only when you and I understand who our God is, then we understand we fall short of ನಮ್ಮ ದೇವರು ಯಾರು ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರನೇ ನಮ್ಮ ಸ್ಥಿತಿ ನಮಗೆ ಅರ್ಥವಾಗ್ತದೆ. In Bible 7 is the number of completion of perfection. ಒಂದು ನಾವು ಸತ್ಯವೇದದಲ್ಲಿ ಸಂಖ್ಯೆಗಳ ಪರಿಪೂರ್ಣತೆ ನಾವು ನೋಡ್ತಾ ಇದ್ದೀವಿ. Number 7. 7ನೇ ನಾವು But man's number is number 6. ಅದು ಮನುಷ್ಯನ ಸಂಖ್ಯೆ ಎಂಬುದು 6ನೇದಾಗಿದೆ. You see that in Revelation, the number of man which Antichrist will be putting on people. ಮನುಷ್ಯನ ಸಂಖ್ಯೆ ನೋಡ್ತಾ ಬರುವಾಗ ಆ ಪ್ರಕಟಣೆಯಲ್ಲಿ ನೋಡುವಾಗ ಮನುಷ್ಯನ ಆತ್ಮ ಸಂಖ್ಯೆ 666 ಎಂಬುದಾಗಿ. 6 is one short of 7. 6 7ಕ್ಕೆ ಒಂದು ಕಡಿಮೆ ಆಗಿದೆ. Man has fallen short, we read in Romans 3. ಆ ಮನುಷ್ಯನು ಆ ದೇವರ ಮಹಿಮೆಗೆ ಬಿತ್ತುವಂತವನಾಗಿದ್ದಾನೆ. We have come short of the glory of God. ನಾವು ದೇವರ ಮಹಿಮೆಯನ್ನು ಕಳಕೊಂಡವರಾಗಿ ಬಂದಿದ್ದೇವೆ. Only when we really understand who our God is. ನಮ್ಮ ದೇವರು ಯಾರು ಎಂಬುದನ್ನು ನಾವು ನಿಜವಾಗ್ಲೂ ಅರ್ಥ ಮಾಡಿಕೊಂಡಾಗ. Brother told about the missionary challenge meeting in Baipadu many years back. ಬಾಯ್ಪಾಡು ಅನ್ನುವಂತ ಮಿಷನರಿ ಚಾಲೆಂಜ್ ಅಲ್ಲಿ ಸಹೋದರರು ಹೇಳಿದಂತ ಮಾತು. I was not there. ನಾನು ಅಲ್ಲಿ ಇರಲಿಲ್ಲ. But I heard a tape message of that meeting. ಆ ಕೂಟದ ಒಂದು ಟೇಪ್ ಮೆಸೇಜ್ ನಾನು ಕೇಳಿಸಿಕೊಂಡೆ. I was already considering coming out to God's work. ನಾನು ಸೇವೆಗೆ ಬರಬೇಕು ಅಂತ ನಾನು ಆಗ್ಲೇ ಯೋಚನೆ ಮಾಡ್ತಾನೆ ಇದ್ದೆ. And I was ministering through the local assembly. ನಾನು ಸ್ಥಳೀಯ ಸಭೆಯಲ್ಲಿ ಸೇವೆ ಮಾಡ್ತಾ ಇದ್ದೆ. I was sharing the gospel to my people at work. ನನ್ನ ಒಂದು ಕೆಲಸ ಮಾಡುವ ಸ್ಥಳದಲ್ಲಿ ನಾನು ಸುವಾರ್ತೆಯನ್ನು ಹೇಳ್ತಾ ಇದ್ದೆ. I went to Russia and distributed Bibles to atheists who wanted Bible. ಎಥಿಸ್ಟರು ಕೆಲವು ದೇಶದಲ್ಲಿ ರಷ್ಯಾದವರು ನಾಸ್ತಿಕರು ಅವರು ಬೈಬಲ್ ಬೇಕಾದ್ರೆ ನಾನು ಹೋಗಿ ಅಲ್ಲಿ ಸರಬರಾಜು ಮಾಡ್ತಾ ಇದ್ದೆ. And I seen the joy they had when they got their first Bible. ಆ ಸತ್ಯವೇದದಲ್ಲಿ ಓದಿದಾಗ ಒಂದು ಸಂತೋಷ ನಾನು ನೋಡಿದೆ. When I came back here, ಮತ್ತೆ ಹಿಂದಕ್ಕೆ ಬಂದಾಗ I was thinking I should come out to God's work. ನಾನು ದೇವರ ಸೇವೆಗೆ ಬರಬೇಕೆಂಬುದಾಗಿ ದೇವರು ಪ್ರೇರೇಪಿಸ್ತಾ ಇದ್ದಾರೆ. That is when I heard a tape message from that missionary challenge conference. ಆ ಮಿಷನರಿ ಚಾಲೆಂಜ್ ಕಾನ್ಫರೆನ್ಸ್ ಅಲ್ಲಿ ಇದ್ದ ಸಂದೇಶವನ್ನು ನಾನು ಕೇಳ್ತಾ ಇದ್ದೆ. There was an elderly uncle called Daniel Williams. ಡ್ಯಾನಿಯಲ್ ವಿಲಿಯಮ್ಸ್ ಅನ್ನುವಂತ ಹಿರಿಯ ಅಂಕಲ್ ಅವರಿದ್ರು. He shared like this. ಅವರು ಹೀಗೆ ಹೇಳಿದ್ರು. He said, just like Indian young people, Keralite young people wanted to go abroad to increase their comfort, I wish a day will come, many will come back and serve the Lord. ಸೊ ಅವರು ಹೇಳಿದಂತ ಮಾತೇನಂತ ಹೇಳಿದ್ರೆ ನಮ್ಮ ಭಾರತೀಯ ಯವನಸ್ಥರು ಅಮೆರಿಕಕ್ಕೆ ಹೋಗಿ ಸುಖಾಸನ ಜೀವಿತ ಜೀವಿಸಬೇಕೆಂಬುದಾಗಿ ಬಯಸುವಂತ ಆ ಜನರು ಒಂದು ದಿನ ಬರ್ತದೆ, ಆ ಜನರು ಇಲ್ಲಿಗೆ ಬಂದು ಸೇವೆ ಬಂದ್ರೆ ಎಷ್ಟು ಒಳ್ಳೆಯದು ಎಂಬುದಾಗಿ ಹೇಳಿದ್ರು. That was the final conviction, confirmation in my life. God is calling me. ಆ ಒಂದು ಸಂದೇಶ ಕೇಳುವಾಗ ನನಗೆ ದೇವರು ಹೇಳಿದ್ರು, ದೇವರು ನನ್ನ ಹೃದಯದಲ್ಲಿ ಮನವರಿಕೆ ಮಾಡಿದ್ದಾನೆ, ನನ್ನ ಸೇವೆಗೆ ಬರಬೇಕೆಂಬುದಾಗಿ. Otherwise the things of the world looks very attractive.
ಇಲ್ಲದವರೆ ಲೋಕದ ಐಷಾರಾಮಿ ಜೀವಿತ ನೋಡುವಾಗ ಅದೆಷ್ಟೋ ಅದು ನಮಗೆ ಆಕರ್ಷಣೀಯವಾಗಿರುವುದು. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, my beloved young brother Keshav, ಯವನಸ್ಥ ಸಹೋದರನಾದ ಕೇಶವ ಬ್ರದರ್, you keep looking at God. ನೀವು ಕರ್ತನನ್ನು ನೋಡ್ತಾ You ಇದ್ದೀರಿ, keep learning more about Him. ಆತನ ಕುರಿತಾಗಿ ಹೆಚ್ಚಾಗಿ ಕಲಿತಾ ಇದ್ದೀರಿ. One look at the face of Jesus Christ will make all the things of world of no value. ಒಂದು ದೃಷ್ಟಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನೀವು ಇಡುವುದಾದರೆ ಲೋಕದ ಎಲ್ಲಾ ಸಂಗತಿಗಳು ಕೂಡ We ಶೂನ್ಯವಾಗಿರುವುದು. also realize our failure. ನಾವು ನಮ್ಮ ಸೋಲಿಕೆಯನ್ನು ಕೂಡ ಅರ್ಥ Last ಮಾಡ್ಕೊಳ್ಳುತ್ತೇವೆ. 30 years since we came to India, 30 ವರ್ಷಗಳು ನಾವು ಭಾರತ ದೇಶಕ್ಕೆ ಬಂದ ಸಮಯದಿಂದ I can only tell to the young people who are sitting here, if God calls you to come out to the ministry, you will never be disappointed. ನೀವು ಯವನಸ್ಥರಾಗಿ ಅನೇಕರು ಹೇಳುವಂತ ಮಾತೇನಂತ ಹೇಳಿದ್ರೆ, ಕರ್ತನು ನಿಮ್ಮನ್ನು ಸೇವೆಗೆ ಕರೆಯುವುದಾದರೆ ನೀವೆಂದೂ ನಿರಾಶೆಗೊಳ್ಳುವುದಿಲ್ಲ. You will be the most content and happy person on the face of the world, more than American president or Indian prime minister, any richest man of the world. ಈ ಪ್ರಪಂಚದಲ್ಲಿರ್ತಕ್ಕಂಥ ಅಮೆರಿಕದ ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಅವರೆಲ್ಲರಿಗಿಂತ ತೃಪ್ತಿಕರವಾದಂತ ಜೀವನ ನಾವು ಜೀವಿಸಲಿಕ್ಕೆ Serving God is the greatest privilege in our life. ದೇವರನ್ನು ಸೇವೆ ಮಾಡುವುದು ನಮ್ಗೆ ಸಿಕ್ಕಿರುವ ದೊಡ್ಡ ಶ್ಲಾಘ್ಯ ಅವಕಾಶ ಅದು. But don't go to service of God unless you know who God is. ನೀನು ದೇವರು ಯಾರು ಎಂಬುದನ್ನು ತಿಳಿದ ದೇವರ ಸೇವೆಗೆ ನೀವು ಹೋಗಬೇಡ. Secondly, you understand that we are imperfect people. ಎರಡನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಅಪೂರ್ಣರಾದ ಜನರು. Even Apostle Paul, if a man like that could say, a wretched man I am. ಅಪೊಸ್ತಲ ಪೌಲನು ಅಯ್ಯೋ ನನಗಿಂತ ದುರಾವೃತ್ತಿರಿದ ಮನುಷ್ಯನು. If Isaiah could say, woe unto me. ಯೆಶಾಯನು ಅಯ್ಯೋ ಎಂಬುದಾಗಿ ತನ್ನ ಕುರಿತಾಗಿ ಹೇಳ್ಕೊಳ್ತಾ ಇದ್ದಾನೆ. I stand before you, we stand before you only by the grace of God. ನಾವು ಇಲ್ಲಿ ನಿಂತಿರುವುದು ದೇವರ ಕೇವಲ ಕೃಪೆ ಅಷ್ಟೇ. How many times I have failed God? ಎಷ್ಟು ಸರಿ ನಾವು ದೇವರಿಗೆ How ಸೋತಂತವರಾಗಿದ್ದೇವೆ. many times I failed God's people? ಎಷ್ಟು ಸರಿ ನಾವು ದೇವರ ಜನರನ್ನು ಸೋತವರಾಗಿದ್ದೇವೆ. Yet, because I know who my God is. ಯಾಕೆಂದ್ರೆ ನಾವು ಇನ್ನು ದೇವರು ಯಾರೆಂದು ತಿಳಿದ ಕಾರಣ, Like Apostle Paul said, I know whom I have believed. ನಾನು ಯಾರನ್ನು ನಂಬಿದ್ದೇನೆ ಎಂಬುದನ್ನು ಬಲ್ಲೆನು ಎಂಬುದಾಗಿ ಹೇಳ್ತಾ ಇದ್ದಾನೆ. That is the conviction a servant of God should have. ದೇವರ ಸೇವಕನಿಗೆ ಆ ಒಂದು ಸರಿಯಾದಂತ ಮನವರಿಕೆ ಆಗ್ಬೇಕಾಗಿದೆ. So upward vision to God, ಮೇಲಿನ ದರ್ಶನ, an inward vision. ಅಂತರ ದರ್ಶನ. Now Isaiah is prepared by God. ಈಗ ಯೆಶಾಯನು ದೇವರಿಂದ ಸಿದ್ಧ ಮಾಡಲ್ಪಡ್ತಾ ಇದ್ದಾನೆ. Now God is asking him, ಈಗ ದೇವರು ಆತನಿಗೆ ಹೇಳ್ತಾ ಇದ್ದಾನೆ, who will go for me? For us. ನನಗೋಸ್ಕರ ಯಾರು ಹೋಗ್ತಾರೆ? The triune God's call. ತ್ರಿಯೇಕ ದೇವರ ಕರೆಯುವಿಕೆ. God the Father is looking for worshippers. ತಂದೆಯಾದ ದೇವರು ಆರಾಧಕರನ್ನು ನೋಡ್ತಾ ಇದ್ದಾನೆ. Jesus Christ is looking for people who go out. ಕರ್ತನಾದ ಯೇಸು ಕ್ರಿಸ್ತನು ಆತನು ಜನರಿಗಾಗಿ ಸೇವೆಗಾಗಿ ಹೋಗುವಂತ The ನೋಡ್ತಾ Holy ಇದ್ದಾನೆ. Spirit is purifying us, making us the bride of Christ. ಪರಿಶುದ್ಧಾತ್ಮ ನಮ್ಮನ್ನು ಶುದ್ಧೀಕರಿಸಿ ಕ್ರಿಸ್ತನ ಆ ಒಂದು ಕನ್ಯೆಯಾಗಿ ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾನೆ. Only after the two visions, upward and inward vision came, the outward vision came. ಯಾವಾಗ ಮೇಲಿನ ದರ್ಶನ ಅಂತರ ದರ್ಶನ ಬಂತೋ ನಂತರ ಹೊರಗಿನ ದರ್ಶನ ಬರ್ತದೆ. Who will go for us? ನಮಗೋಸ್ಕರ ಹೋಗುವವರು ಯಾರು? There is a job vacancy open. ಇಲ್ಲಿ ಒಂದು ಕೆಲಸಕ್ಕೆ ಅವ ಒಂದು ವೇಕೆನ್ಸಿ ಜಾಗ ಖಾಲಿ ಇದೆ. And who is calling for this job? ಇದಕ್ಕೆ ಕರೆಯುವಂತವ್ರು ಯಾರು? Is the Lord God Almighty. ಅದು ಸರ್ವಶಕ್ತನಾದ ದೇವರು. It is not Ambani or Birla or Tata or Bill Gates. If they call, people are ready to go. ಅಂಬಾನಿ, ಟಾಟಾ ಇಲ್ಲ ಅವರೆಲ್ಲ ಕರೆದ್ರೆ ಜನ ಕ್ಯೂವಲ್ಲಿ ನಿಂತ್ಕೊಂಡು ಹೋಗ್ಲಿಕ್ಕೆ ರೆಡಿ ಇದ್ದಾರೆ. But the God Almighty is calling. ಅದು ಸರ್ವಶಕ್ತನಾದ ದೇವರು ಕರೀತಾ ಇದ್ದಾನೆ. Can you hear that call? ಆ ಕರೆವಿಕೆ ನೀವು ಕೇಳ್ತಾ Some of you may be struggling, so I should continue. I'm not saying secular job is job. Wherever God kept you, you can be a witness for the Lord. ನೀವು ಕೆಲಸ ಮಾಡಿಕೊಂಡು ಸೇವೆ ಮಾಡ್ತಾರೆ ಅದನ್ನ ನಾನು ಹೇಳ್ತಾ ಇಲ್ಲ. ಅದು ದೇವರು ನಿಮ್ಮನ್ನು ಪ್ರೇರೇಪಿಸಿ ನಡೆಸ್ತಾ But ಇದ್ದಾರೆ. if you have seen the vision of God, you have seen how much I have failed, how gracious God is to change me, then you will have an outward ನೀನು vision. ಸರಿಯಾದ ದರ್ಶನ ನೀನು ಸರಿಯಾಗಿ ಮುಟ್ಟಿದ್ರೆ ನಿನ್ನ ಸ್ಥಿತಿ ನೀನು ತಿಳ್ಕೊಂಡಿರುವುದಾದರೆ ಆಗ ನೀನು ದರ್ಶನವನ್ನು ಹೊಂದುತ್ತವನು. God is saying, who will call for us? ದೇವರು ನಮಗೋಸ್ಕರ ಹೋಗುವವರು ಯಾರು? The triune God is telling, who will go for us? ಅನೇಕ ದೇವರಿಗೆ ಹೇಳ್ತಾರೆ ನಮಗೋಸ್ಕರ ಹೋಗುವವರು ಯಾರಿದ್ದಾರೆ? Jesus Christ said, the harvest is plenty, the laborers are few. ಬೆಳೆಯುವ ಬಹಳ ಕೆಲಸಗಾರರು ಕಡಿಮೆ ಆಗಿದ್ದಾರೆ.
So we don't send laborers. ನಾವು ಕೆಲಸ ಆ ಕಾರಣಕ್ಕೆ ನಾವು ಕಳಿಸುವುದಿಲ್ಲ. ಆ ಕಾರಣಕ್ಕಾಗಿ ಕಳಿಸ್ತಾ ಇಲ್ಲ. Pray to the master of the harvest. ಯಜಮಾನನು ಸುಗ್ಗಿಯ ಯಜಮಾನನನ್ನು ನೀವು ಕೇಳ್ಕೊಂಡ್ರಿ. He will send the people. ಅವರು ಕಳಿಸ್ತಾರೆ. And when that outward vision came, ಆ ಒಂದು ಹೊರಗಿನ ದರ್ಶನ ಬಂದಾಗ Isaiah yielded his life. Here I am. ಯೆಶಾಯನು ಹೇಳ್ತಾರೆ, ಇಗೋ ಇಲ್ಲಿದ್ದೇನೆ ನಾನು. Here I am, sent my brother. No, here I am, sent me. ಇಗೋ ಇಲ್ಲಿದ್ದೆ ನನ್ನ ಸಹೋದರನ ಕಳಿಸ್ಕೊಡು ಅಂತ ಹೇಳ್ತಾ ಇಲ್ಲ. ಇಗೋ ನಾನು ನನ್ನನ್ನು ಕಳಿಸ್ಕೊಡು ಎಂಬುದಾಗಿ. When I was ready to come out from the Lord's work, ಕರ್ತನ ಸೇವೆಗೆ ನಾನು ಬರಬೇಕಾದ ಸಮಯದಲ್ಲಿ many people told me, ಅನೇಕರು ಹೇಳಿದ್ರು, it's an emotional decision. ಇದು ಬಹಳ ಉದ್ರೇಕವಾದ ತೀರ್ಮಾನ. I know you will go and come back. ನನಗೆ ಗೊತ್ತು ನೀನು ಹೋಗ್ಬಿಟ್ಟು ಬಂದ್ಬಿಡ್ತೀಯ ನೀನು. Actually, that time 2 of us came from US here. ಇಲ್ಲಿ ಅಮೆರಿಕದಿಂದ ಇಂಡಿಯಾಗೆ ಸೇವೆಗೆ ಅಂತ 2 ವ್ಯಕ್ತಿಗಳು ಬಂದ್ರು. We were given a send-off meeting. ನಮ್ಗೆ ಅಲ್ಲಿ ಸೆಂಡ್ ಆಫ್ ಕೂಟವನ್ನು ಏರ್ಪಾಡು ಮಾಡಿದ್ರು. And we both came here. ನಾವು ಇಬ್ರು ಕೂಡ ಭಾರತ ದೇಶಕ್ಕೆ ಬಂದ್ವಿ. One brother little later went back. ಆ ಸಹೋದರರು ಸ್ವಲ್ಪ ದಿವಸದ ನಂತರ ಅವ್ರು ಮತ್ತೆ ವಾಪಸ್ ಹೋದ್ರು. And many people said, Rajamati will also come back. ಎಲ್ಲರೂ ಅನ್ಕೊಂಡಿದೆ ಅಂದ್ರೆ ರಾಜಮೇತ್ಯ ಕೂಡ ಅವರು ಕೂಡ ಅಮೆರಿಕ ವಾಪಸ್ ಬಂದ್ಬಿಡ್ತಾರೆ ಅಂತ. It is by God's grace that 30 years He kept us here. ದೇವರ ಕೃಪೆ 30 ವರ್ಷ ದೇವರು ನಮ್ಮನ್ನು ಇಟ್ಟಿದ್ದಾನೆ. In all the challenges and the difficulties and struggles of life, ಎಷ್ಟೋ ಸವಾಲುಗಳು ಸಮಸ್ಯೆಗಳನ್ನು ಎದುರಿಸಿದಾಗ the servant of God was much more experienced than me, much more suffering than me. I had not suffered much other than my cough, other problem. But, for people who suffered for the people who are suffering in North India, people who are in the jail right now. Can you imagine that? They have a faith that is strong. ಸೊ ಈ ಸಹೋದರರು ಕೂಡ ನನಗೆ ಬಹಳ ಪ್ರಯಾಸ ಪಟ್ಟಿದ್ದಾರೆ ಅಂಕಲ್. ಅವರು ಹಾಗೆ ಅನೇಕರು ಬಹಳ ಬಾಧೆ ಪಟ್ಟಿದ್ದಾರೆ. ಕೆಮ್ಮಣ್ಣದ ಬೇರೆ ಏನಿಲ್ಲ, ಆದ್ರೂ ನಾನು ಕರ್ತನಿಗಾಗಿ ನಿಲ್ಲುವಂತನಾಗಿದೆ. In all of that we can stand in our faith because we have an upward vision of who our Lord is. ನಾವು ಎಲ್ಲಾ ವಿಷಯದಲ್ಲೂ ನಾವು ನಿಂತಿರುವಂತ ಕಾರಣ ಏನಂತ ಹೇಳಿದ್ರೆ ನಮಗೆ ಸಿಕ್ಕಿರುವಂತ ಮೇಲಿನ ದರ್ಶನ. We also realize we are imperfect vessels. ನಾವು ಅರ್ಥ ಮಾಡ್ಕೊಳ್ಳೋದು ನಾವು ಅಪೂರ್ಣವಾದಂತ ಒಂದು Only God ಪಾತ್ರೆಗಳಾಗಿದ್ದೇವೆ. changes us, we can do anything for God. ದೇವರನ್ನ ಬದಲಾಯಿಸುವಾಗ ದೇವರಿಗೋಸ್ಕರ ನಾವು ಏನ್ ಬೇಕಾದ್ರೂ ಮಾಡ್ಬೋದು. We are not able, without Jesus or without me, you can do nothing. ಸ್ವಾಮಿ ನನ್ನನ್ನು ಬಿಟ್ಟು ನೀವೇನು ಮಾಡಲಾರಿರಿ ಎಂಬುದಾಗಿ ಹೇಳುವಂತ ಮಾತು. If you have anything you and I have, it is given by God. ಏನಾದ್ರೂ ನಮ್ಗೆ ಇರುವುದಾದ್ರೆ ದೇವರಿಂದ ಕೊಡಲ್ಪಟ್ಟದ್ದಾಗಿದೆ. Only when he had an upward vision of God, ದೇವರ ಮೇಲಿರ್ತಕ್ಕಂಥ ಉನ್ನತವಾದ ಮೇಲಿನ he ಕರೆಗೆ realized an inward vision of his failure. ತನ್ನ ಒಂದು ಆಂತರ್ಯದಲ್ಲಿರುವ ಸೋಲಿಕೆಯನ್ನು ಆತನ ಅರ್ಥ ಮಾಡ್ಕೊತಾನೆ. And God asked him, called him and sent him. ದೇವರು ಆತನ ಕರೆದು ಆತನ ಕಲಿಸುವಂತನಾಗಿದ್ದಾನೆ. If you are so occupied with material things of the world, you will never hear this call. ನೀನು ಈ ಲೋಕದ ವಸ್ತುವಿನ ಸಂಗತಿಗಳಲ್ಲಿ ನೀನು ಮುಳುಗಿ ಹೋಗಿದ್ರೆ ದೇವರ ದರ್ಶನ ದೇವರ ಕರೆಯುವಿಕೆ ನಿನಗೆ ಸಿಗುವುದಿಲ್ಲ. There were a few missionaries who were going to a South American island country. ಕೆಲವು ಸುವಾರ್ತಿಕರು ಅವರು ಸೌತ್ ಅಮೆರಿಕ, ದಕ್ಷಿಣ ಅಮೆರಿಕಾದ ಒಂದು ದ್ವೀಪಕ್ಕೆ ಸೇವೆಗೆ ಹೋಗ್ಬೇಕು. Many years back, ಅನೇಕ the ವರ್ಷಗಳ people of the island, they will kill and eat the ಆ people. ಒಂದು ದ್ವೀಪದಲ್ಲಿರ್ತಕ್ಕ ಜನರು ಮನುಷ್ಯ ಭಕ್ಷರು. Islands, yeah. And they were going, many years back, they were going in a ship. ಅನೇಕ ವರ್ಷಗಳಿಂದ ಅವರು ಹಡಗಿನಲ್ಲಿ ಹೋಗ್ತಾ ಇದ್ರು. And when they were reaching there, the captain of the ship told them something. ಅವರು ಅಲ್ಲಿ ಸೇರುವಾಗ ಆ ಒಂದು ಹಡಗಿನ ನಾಯಕನ ಒಂದು ವಿಷಯ ಹೇಳ್ತಾರೆ. Young people, don't go there, you will be killed. ಅವರು ಹೇಳ್ತಾರೆ, ನಾಯಕರು ಯವನಸ್ಥರೇ ನೀವು ಹೋಗ್ಬೇಡ್ರಿ, ನಿಮ್ಮನ್ನು ಸಾಯಿಸ್ಬಿಡ್ತಾರೆ. They have taken a one-way ticket in the ship to go to that island. ಆ ಒಂದು ದ್ವೀಪಕ್ಕೆ ಹೋಗೋದಕ್ಕೆ ಒಂದು ಕಡೆ ಟಿಕೆಟ್ ಮಾತ್ರ ತಗೊಂಡಿದ್ದಾರೆ. So the captain said, I will take you back free if you decide to come back. ಅವರು ಆ ನಾಯಕನ ಹೇಳ್ತಾರೆ, ನಿಮ್ಮನ್ನು ಉಚಿತವಾಗಿ ವಾಪಸ್ ಕರ್ಕೊಂಡು ಹೋಗ್ತೇನೆ ನೀವು ತೀರ್ಮಾನ ಬದಲಾವಣೆ ಮಾಡೋದಾದ್ರೆ. Change, you will be killed. ನಿಮ್ಮನ್ನು ಖಂಡಿತ ಸಾಯಿಸ್ತಾರೆ ಅವರು. You know what these young brothers said? ಈ ಯವನಸ್ಥರು ಹೇಳಿದಂತ ಮಾತು ಏನು They ಗೊತ್ತಾ? said, we have already died. ಅವ್ರು ಹೇಳಿದ್ರು, ನಾವು ಆಲ್ರೆಡಿ ಸತ್ತು We are ಹೋಗಿದ್ದೇವೆ. already dead. ನಾವು ಸತ್ತು ಹೋಗಿದ್ದೇವೆ. We are dead when we accepted the Lord. Our old man is dead. ನಾವು ಕರ್ತನನ್ನು ಸ್ವೀಕಾರ ಮಾಡಿಕೊಂಡಾಗ ನಮ್ಮ ಹೊರಗೆ ಜೀವಿತ ಸತ್ತು We ಹೋಗಿದೆ. have no fear of death. ನಮಗೆ ಮರಣದ ಭಯ ಇಲ್ಲ. We are already dead. ನಾವು ಸತ್ತು ಹೋಗಿದ್ದೇವೆ. The captain couldn't believe. ನಾಯಕರಿಗೆ ನಂಬಲಿಕ್ಕೆ ಆಗಲಿಲ್ಲ. See, that is when God calls a person.
ದೇವರು ಒಬ್ಬ ವ್ಯಕ್ತಿಯನ್ನು ಕರೆಯುವಾಗ he doesn't worry about what happens to his body, what happens. ಆತನ ಶರೀರಕ್ಕೆ ಏನಾಗ್ತದೆ ಎಂಬುದರ ಚಿಂತೆ ಅವನಿಗೆ ಇರುವುದಿಲ್ಲ. It is the God on the throne who is calling him. ದೇವರು ಸಿಂಹಾಸನದಿಂದ ದೇವರು ಕರೆಯುವಂತ He is the highest call of the highest God. ಅತ್ಯುನ್ನತವಾದಂತ ಅತ್ಯುನ್ನತ ದೇವರ ಕರೆಯುವಿಕೆಯಾಗಿದೆ. I don't know which missionary it was about. ಯಾವ ಸುವಾರ್ತಿಕರು ಅಂತ ನನಗೆ ಗೊತ್ತಿಲ್ಲ. When he was planning to come to India for mission work, ಸುವಾರ್ಥ ಸೇವೆ ಇಂಡಿಯಾಗೆ ಬರಬೇಕಾದ್ರೆ when another missionary challenged him like this, ಬೇರೆ ಒಬ್ಬ ಸುವಾರ್ತಿಕರು ಈ ರೀತಿ ಪ್ರಶ್ನೆ if God calls you to be a missionary, a servant of God, ದೇವರು ನಿನ್ನನ್ನು ಒಬ್ಬ ಸುವಾರ್ತಿಕರು ಸೇವಕನಾಗಿ ಮಾಡಿ ಕರೆಯುವುದಾದ್ರೆ God stooped down to become the king of England. ದೇವರು ಆತನು ಒಂದು ಹಾಗೆ ನೀವು ಆ ದೇವರ ಕರೆಯುವಿಕೆ ನಿಮಗೆ ಇದ್ದರೆ ನೀವು ಇಂಗ್ಲೆಂಡಿನ ರಾಜನಾಗುವ ಕರೆಯುವಿಕೆ ಸ್ವೀಕಾರ ಮಾಡಬಾರದು, because it is greater than being the king of a vast domain. ಅಷ್ಟು ಉನ್ನತವಾದ ರಾಜ್ಯಕ್ಕೆ ನೀನು ಸೇವಕನಾಗಿ ಕರೆಯುತ್ತಾ ಇದ್ದಾನೆ. ದೇವರು ಕರೆಯುವುದಾದರೆ ನೀವು ಕೆಳಮಟ್ಟಕ್ಕೆ ಬಂದು ಇಂಗ್ಲೆಂಡಿನ ರಾಜನಾಗಬಾರದು. ದೇವರು ಕರೆಯುವುದಾದರೆ ಕೆಳಮಟ್ಟದ ಸೇವೆಗೆ ಹೋಗ್ಬೇಡ್ರಿ. God become a king of this world. ಈ ಲೋಕದ ಅರಸನಾಗ್ಲಿಕ್ಕೆ ಹೋಗ್ಬೇಡ್ರಿ. When the king of king calls us, ರಾಜನು ಕರೆದಾಗ, you know, it is the greatest call, my dear brothers and sisters. ಪ್ರಿಯ ಸಹೋದರ ಸಹೋದರಿ, ಇದು ಅತ್ಯುನ್ನತವಾದ ಕರೆಯುವಿಕೆಯಾಗಿದೆ. But when God calls, he prepares and sends. ದೇವರು ಕರೆದಾಗ ಅವರನ್ನು ಸಿದ್ಧ ಮಾಡಿ ಅವರನ್ನು ಕಳಿಸ್ತಾನೆ. So to my young brother Keshav, ನಮ್ಮ ಸಹೋದರ ಯವನಸ್ಥರಾದ ಕೇಶವ್ಗೆ 2 Timothy 4:5, you make note of this verse. 2 ತಿಮೋಥಿ 4:5 ನೀವು ಗಮನಿಸಿಕೊಳ್ಳಿ. 2 Timothy 4:5. 2 ತಿಮೋಥಿ 4:5. Please read that. Somebody read that. 2 Timothy 4:5. ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸೌವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿದ ಸೇವೆಯನ್ನು ಲೋಪವಿಲ್ಲದೆ ನಡೆಸು. When God calls you, realize that there is suffering involved in it. ದೇವರು ನಮ್ಮನ್ನು ಕರೆದಾಗ ಅರ್ಥ ಮಾಡಿಕೊಳ್ಳಿ, ಆ ಸೇವೆಯಲ್ಲಿ ಶ್ರಮಗಳಿದೆ. And you continue the work of an evangelist. ನೀನು ಸುವಾರ್ತಿಕ ಕೆಲಸವನ್ನು ಮಾಡಿ ಮುಂದೆ ವರಿಸು. So no matter what suffering, here Isaiah, God is telling him after preparing him and going, he said, they will hear, they will see, but they will not understand. They will hear. So ministry is to suffering and people who may not all hear and listen and accept. So ಸುವಾರ್ತೆ ಯೆಶಾಯನ ದೇವರು ಕರೆದಾಗ ಅವರು ಕೇಳುವುದಿಲ್ಲ, ಮಂದವಾಗಿರ್ತಾರೆ, ಅವರು ಕಿವುಡರಾಗಿರ್ತಾರೆ. ಅಂತ ಅರ್ಥ ಏನಂದ್ರೆ ಸೇವೆಯಲ್ಲಿ ಶ್ರಮಗಳು ಬಾಧೆಗಳಿದೆ ಎಂಬುದಾಗಿ. It is a call to suffer. ಅದು ಶ್ರಮೆಗೋಸ್ಕರ ಅನುಭವಿಸೋದಕ್ಕಾಗಿ Different kind of suffering. ವಿಧವಿಧವಾದಂತ ಶ್ರಮೆಗಳು. It is included in the calling. ಅದು ಕರೆಯುವಿಕೆಯಲ್ಲಿ It's included in the package. ಅದು ಒಂದು ಪ್ಯಾಕೇಜ್ ಅಲ್ಲಿ ಸೇರಿಸಲ್ಪಟ್ಟಿದೆ. All who want to live godly will suffer persecution. ದೈವ ಭಕ್ತಿಯರಾಗಿ ಜೀವಿಸಲಿಕ್ಕೆ ತೀರ್ಮಾನಿಸುವರೆಲ್ಲರೂ ಅವರು ಹಿಂಸೆಗೊಳಗಾಗಬಹುದು. As a servant of God, we are going out. Remember, it is not a bed of roses. ಸೇವಕನಾಗಿ ನೀನು ಹೋಗುವಾಗ ನೆನಪಿಟ್ಕೊಂಡು ಹೂವಿನ ಹಾಸಿಗೆ ಅಲ್ಲ. Even the roses are thorns in between. ಹೂವು ಕೂಡ ಮುಳ್ಳುಗಳಿದೆ ಅದರಲ್ಲಿ. It is a call to suffering. ಅದು ಶ್ರಮೆಗೋಸ್ಕರ ಕರೆಯುವಿಕೆ ಆಗಿದೆ. And that suffering will give you unimaginable reward in eternity. ಆ ಶ್ರಮೆಗಳು ನಿನಗೆ ಊಹಿಸಲಾರದಂತ ಆ ಒಂದು ಸಂತೋಷವನ್ನು ದೇವರು ಕೊಡುವಂತ. First know who called you. ಮೊದಲನೇದಾಗಿ ನಿನ್ನನ್ನು ಕರೆದವರಿಗೆ ಯಾರು ಅಂತ ತಿಳ್ಕೊ. Understand his glory and his greatness. ಆತನ ಮಹಿಮೆ, ಆತನ ದೊಡ್ಡ ಸ್ಥಿತಿಯನ್ನು ಅರ್ಥ ಮಾಡಿಕೊ. Then many a times we fail, repent and ask the Lord to forgive. He will keep on purifying. ಅನೇಕ ಸಲ ನಾವು ದೇವರ ಹತ್ರ ಸೋತಿದ್ದೇವೆ, ನಾವು ಬಲಹೀನ ಎಂಬುದನ್ನು ಒಪ್ಪಿಕೊಳ್ಳುವಾಗ ನಮ್ಮನ್ನು ಶುದ್ಧಿ ಮಾಡುವಂತನಾಗಿದ್ದಾನೆ. And then he will send us. ಆಮೇಲೆ ಆತ ನಮ್ಮನ್ನು ಕಲಿಸಿಕೊಡುವಂತನಾಗಿದ್ದಾನೆ. Our service may not be always successful as we think. ನಾವು ಯೋಚನೆ ಮಾಡುವ ರೀತಿಯಲ್ಲಿ ನಮ್ಮ ಸೇವೆ ಯಾವಾಗಲೂ ಯಶಸ್ವಿಯಾಗಿರುವುದಿಲ್ಲ. But God is not asking you to save anybody. ದೇವರು ಯಾರು ನಿಮ್ಮ ರಕ್ಷಿಸುವುದ ಹೇಳ್ತಾ ಇಲ್ಲ. It is God's work. ಅದು ದೇವರ ಕೆಲಸ. God is only asking you and I to be faithful to his call. ದೇವರು ಕರೆದಂತ ಕರೆಯುವಿಕೆಗೆ ನಂಬಿಕಸ್ಥರಾಗಿರಬೇಕೆಂಬುದಾಗಿ. Be faithful. ನಂಬಿಕಸ್ಥರಾಗಿರು. Keep looking at God. ದೇವರನ್ನೇ ನೋಡ್ತಾ ಇರು. Don't look at the church. ಸಭೆಯನ್ನು ನೋಡಬೇಡ. Don't look at the organization. ಸಂಸ್ಥೆಗಳನ್ನು ನೋಡಬೇಡ. That's why many people come back or fail because they look at other things. ಅನೇಕರು ಸೋತು ಹೋಗೋದಕ್ಕೆ ಕಾರಣ ಏನು ಹೇಳಿದ್ರೆ ಸಂಸ್ಥೆಗಳನ್ನು ನೋಡುತ್ತಾ ಇದ್ದಾರೆ. Uzziah may die.
ಉಜ್ಜಾಯನು ಸಾಯ್ತಾನೆ. But God is on the throne. ಅದು ದೇವರು The ಸಿಂಹಾಸನ. church may fail you. ಸಭೆಯು ನಿನ್ನನ್ನು ಸೋಲುವುದಾದರೆ, Others may fail you. ಬೇರೆಯವರು ಕೈ ಬಿಡಬಹುದು. The one on the throne will never fall. ಸಿಂಹಾಸನದಲ್ಲಿರುವ ಕರ್ತನು ನಿನ್ನೆಂದಿಗೂ ಕೈ ಬಿಡುವುದಿಲ್ಲ ಅವನು. If he called you. ನಿನ್ನನ್ನು ಕರೆದಿದ್ದಾದರೆ, So first the call is with this vision. ಮೊದಲನೇದಾಗಿ ಆ ಒಂದು ಕರೆವಿಗೆ ಇದೊಂದು ದರ್ಶನವಾಗಿದೆ. Oh my God is. ಓ ನನ್ನ ದೇವರು ಯಾರಾಗಿದ್ದಾನೆ. We live among millions of people who don't know who the living God ಈ is. ಜೀವ ದೇವರು ಯಾರೆಂಬುದನ್ನು ತಿಳಿಯದಂತ ಕೋಟ್ಯಾಂತರ ಜನರ ಮಧ್ಯದಲ್ಲಿದ್ದೇವೆ. And we see that like Isaiah had, we should have a burden for those souls. ಯೆಶಾಯನ ಹಾಗೆ ನಾವು ಅವರು ನೋಡಿದ ನಮಗೆ ಒಂದು ಆತ್ಮದ ಭಾರ ನಮಗೆ ಬೇಕಾಗಿದೆ. We should have a burden when we look around and see the temples, the idols, the people who are doing all those rituals, all the superstition. It should burn in our heart like Paul when he saw in Athens people who were worshipping idols. What happened to him? He didn't say nice city, Athens city, very nice tourist place. That's not what he saw. ಆತನು Thank you for the ಅಥೇನೆ ಪಟ್ಟಣ ನೋಡಿದಾಗ ಆತನು ಅಲ್ಲಿರುವಂತ ವಿಗ್ರಹಾರಾಧನೆ ನೋಡಿ, ಓ ಸುಂದರವಾದ ಪಟ್ಟಣ, ಇಲ್ಲಿ ನೋಡ್ಲಿಕ್ಕೆ ಚೆನ್ನಾಗಿದೆ, ಟೂರಿಸ್ಟ್ ಪ್ಲೇಸ್ ಅಂತ ಹೋಗ್ಲಿಲ್ಲ, ಆದ್ರೆ ಅವನ ಹೃದಯ ಕುರಿತು ಎಂಬುದಾಗಿ ನೋಡ್ತಾ ಇದ್ದೀವಿ. When I know when many foreign tourists come here, they look at the idol, what a good art, they will say, you know. They are so-called Christian people from West, they come here and say, what a nice sculpture, what a nice picture, what a nice, you know, that is what they see among the idols. ಹೊರ ದೇಶದ ಪ್ರವಾಸಿಗಳು ಬಂದರೆ ಈ ವಿಗ್ರಹಗಳನ್ನ ಓ ಚಂದವಾಗಿ ಶಿಲ್ಪಿಗಳನ್ನ ಮಾಡಿದ್ದಾರೆ ಎಂಬುದಾಗಿ ಅದರ ಬಗ್ಗೆ ಅವರು ಸಂತೋಷ But ಪಡ್ತಾರೆ. when we look outside, we should have a burning in our heart. These people are going to a lost eternity. Any moment they could be snatched from here, be lost forever. ಅದೇ ನಾವು ಅವರು ನೋಡುವಾಗ ನಮಗೆ ದುಃಖ, ನಮಗೆ ಭಾರ, ಅಯ್ಯೋ ಈ ಜನರು ನಿತ್ಯ ನಾಶನಕ್ಕೆ, ಮರಣ ಬಂದ್ರೆ ನಿತ್ಯ ನಾಶನಕ್ಕೆ ಹೋಗ್ತಾರೆ ಅನ್ನುವಂತ ಭಾರ ನಮಗೆ ಇರಬೇಕಾಗಿದೆ. That burning Paul had when he saw idolatry all over in Athens. ಪೌಲನು ಎತ್ತಿ ನೋಡಿದಾಗ ವಿಗ್ರಹಗಳನ್ನು ನೋಡುವಾಗ ಅವನ ಹೃದಯ ಬಂದ ಭಾರ ಅದಾಗಿತ್ತು. That is what we need to have. ಅದು ನಮಗೆ ಇರಬೇಕಾಗಿದೆ. A burden for the lost souls. ಆ ನಶಿಸುವ ಆತ್ಮಗಳ ಕುರಿತಾಗಿ. Before that, everything else become insignificant. ಅದು ಮುಂದೆ ಬೇರೆ ಎಲ್ಲ ಸಂಗತಿಗಳು ಯಾವ ಪ್ರಾಮುಖ್ಯತೆ ಇರುವುದಿಲ್ಲ. May the Lord help the Kesman family and every young person. If you have a calling to come to God's work, please understand this is the greatest calling in your life. ಆ ಈ ಸಹೋದರ ಕೇಶವರಿಗೆ ಮತ್ತು ಅವನಸ್ತರು ಯಾರಿಗಾದ್ರೂ ಸೇವೆಗೆ ಬರಬೇಕೆನ್ನುವಂಥದ್ದು ಇರುವುದಾದ್ರೆ ದೇವರ ಅತ್ಯುನ್ನತವಾದ ಕರೆಯುವಿಕೆಯಾಗಿದೆ. The rewards are on the other side. ಆ ಬೇರೆ ಆ ಬದಿಯಲ್ಲಿ ಆ ಪ್ರತಿಫಲ ನಮಗೆ ಸಿದ್ಧವಾಗಿದೆ. It will be more than you imagine. ನೀನು ಊಹಿಸಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ದೇವರು ಕೊಡ್ತಾನೆ. I hope God will call young people these days, rather than chasing after the things of the world, to come and serve this almighty, great, glorious God. ನಾಶಿನ ಅನೇಕ ಯವನಸ್ಥರು ಈ ಒಂದು ಮಹಿಮೆಗಳ ದೇವರ ಸೇವೆಯಾಗಿ ಬರುವಂತೆ ದೇವರನ್ನು ಕರೆಯಬೇಕೆಂಬುದಾಗಿ ಈ ಲೋಕದ ನಶಿಸುವಂತ ವೈಭವವನ್ನು ಬಿಟ್ಟು ದೇವರ. Are you worried about who will pay, who will look after you and your family? ನಿನ್ನ ಕುಟುಂಬವನ್ನು ನೋಡಿಕೊಳ್ಳೋದಕ್ಕೆ ನೀನು ಚಿಂತೆ ಮಾಡ್ತಾ ಇದೀಯಾ? Even my own elders in the assembly where I was asked, when I first told them that the Lord is calling us to go to the ministry, they said, who will take care of you and your children? 3 small children. ನನ್ನ ಸಭೆಯಲ್ಲಿ ಅಮೆರಿಕದಲ್ಲಿದ್ದ ಸಭೆಯಲ್ಲಿ ನಾನು ಸೇವೆಗೆ ಹೋಗ್ತೀನಿ ಅಂತ ಹೇಳಿದಾಗ ಆ ಸಭೆಯಲ್ಲಿ ಹೇಳಿದಂತ ಮಾತು, ನಿನಗೆ ಇರುವಂತ ಮುದ್ದು 3 ಚಿಕ್ಕ ಮಕ್ಕಳಿದ್ದಾರೆ, ಅವರನ್ನು ಯಾರು ನೋಡ್ಕೊಂತಾರೆ ಎಂಬುದಾಗಿ ಹೇಳಿದ್ರು. I had to tell them, if God gave me children, God gave us children, He is able to take care of them. ನಾನು ಅವ್ರು ಹೇಳಿದ ದೇವರು ನಮಗೆ ಮಕ್ಕಳನ್ನು ಕೊಟ್ರೆ ದೇವರು ನಮ್ಮನ್ನು ನೋಡೋಕೆ ಸಾಕಿ ಪೋಷಿಸ್ತಾರೆ. Elders were encouraged by what I said. ನಾನು ಹೇಳಿದ ಮಾತಿಂದ ಹಿರಿಯರಿಗೆ ಅವರಿಗೆ ಪ್ರೋತ್ಸಾಹ ಆಯಿತು. And that local assembly stood with us this 30 years. ಈ ಆ ಸಭೆ ಇವತ್ತಿನವರೆಗೂ 30 ವರ್ಷದವರೆಗೂ ನನ್ನ ಜೊತೆ ನಿಂತಿದ್ದಾರೆ ಅವರು. First we look at the call of a person for ministry. ದೇವರ ಸೇವೆಗೆ ಮೊದಲನೇದಾಗಿ ನಮ್ಮ ಕರೆಯುವಿಕೆ ನಾವು ಮಾಡಬೇಕಾಗಿದೆ. Secondly, ಎರಡನೇದಾಗಿ I quickly finish it, okay? Few minutes. We will look at a local assembly's responsibility. ಎರಡನೇದಾಗಿ ಸ್ಥಳೀಯ ಸಭೆಯ ಜವಾಬ್ದಾರಿ ಏನೆಂಬುದನ್ನು ನೋಡೋಣ. You know, the church in Antioch was an exemplary church. ಆ ಒಂದು ಅಂತ್ಯೋಕ್ಯದಲ್ಲಿದ್ದಂತ ಸಭೆ ಅದು ಅತ್ಯುನ್ನತವಾದಂತ ಮಾದರಿ. In chapter 11 we see gospel going to Antioch. 11ನೇ ಅಧ್ಯಾಯದಲ್ಲಿ ಸುವಾರ್ತೆ ಅಂತ್ಯೋಕ್ಯಕ್ಕೆ ಹೋಗೋದನ್ನು ನೋಡ್ತಾ ಇದ್ದೀವಿ. To the Gentiles the gospel went. ಅನ್ಯರಿಗೆ ಸುವಾರ್ತೆ ತಲುಪಿತು. And the apostles in Jerusalem heard about how gospel has reached the Gentile city of ಅಪೊಸ್ತಲರು Antioch. ಯೆರೂಸಲೇಮಿನಲ್ಲಿರುವಂತ ಒಂದು ಸುವಾರ್ತೆ ಅಲ್ಲಿ ಅಂತ್ಯೋಕ್ಯಕ್ಕೆ ಸೇರಿದೆ ಎಂಬುದನ್ನು ಕೇಳಿಸಿಕೊಂಡರು.
And they sent Barnabas. ಅವರು ಬಾರ್ನಬನ್ನ ಕಳಿಸ್ಕೊಡ್ತಾರೆ. And when they saw the grace of God, ದೇವರ ಕೃಪೆಯನ್ನು ನೋಡ್ತಾರೆ. and they saw and they told them to be faithful to God. ಅವರು ಹೇಳಿದ್ರು ನೀವು ದೇವರಿಗೆ ನಂಬಿಗಸ್ತರಾಗಿರಿ ಎಂಬುದಾಗಿ. Barnabas knew that he had limitation in his spiritual gift. ಬಾರ್ನಬನಿಗೆ ಗೊತ್ತಿತ್ತು ನಾವು ಆತ್ಮೀಯ ವರಗಳಲ್ಲಿ ಆತನಿಗೆ ಕೊರತೆ ಇದೆ ಎಂಬುದಾಗಿ. But he was a man full of Holy Spirit. ಆದ್ರೆ ಆತನು ಆತ್ಮ ಭರಿತನಾದ ವ್ಯಕ್ತಿಯಾಗಿದ್ದನು. What did he do? ಏನ್ ಮಾಡ್ದ ಆತನು? He went and called Saul of Tarsus. ಆತನು ತಾರ್ಸಲ್ಲಿರುವಂತ ಸೌಲನ್ನು ಅವರಿಗೆ ಕರ್ಕೊಂಡು ಬರ್ತಾನೆ. They both came to Antioch. ಅವರಿಬ್ಬರು ಅಂತ್ಯೋಕ್ಯಕ್ಕೆ ಬರ್ತಾರೆ. In 11 we read at the 26, for a full year they met with the church and taught great many people. ಆಮೇಲೆ ಅವರು ಪೂರ ಒಂದು ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹುಜನರಿಗೆ ಉಪದೇಶ ಮಾಡಿದರು ಎಂಬುದಾಗಿ. This was a church that was soaked in the word of God. ಈ ಒಂದು ಸಭೆಯು ದೇವರ ವಾಕ್ಯದೊಳಗೆ ಮುಳುಗಿ ಹೋಗಿತ್ತು. That is what is needed in every local church. ಪ್ರತಿ ಸ್ಥಳೀಯ ಸಭೆಗೆ ಇದು ಬೇಕಾಗಿರುವಂತದ್ದಾಗಿದೆ. Now a little later we see in chapter 13, 1-3. ಆ ನಂತರ 13-1 ಓದುವಾಗ In the church in Antioch there were prophets and teachers, Barnabas, Simeon, who was called Niger, Lucius of Cyrene, Manaen, a member of the court of Herod the Tetrarch, and Saul. ಅಲ್ಲಿ ನೋಡ್ತೇವೆ ಅಂತ್ಯೋಕ್ಯದಲ್ಲಿ ಸಭೆಯೊಳಗೆ ಪ್ರವಾದಿಗಳು ಬೋಧಕರು ಇದ್ದರು. ಯಾರಂದರೆ ಬಾರ್ನಬ, ನಿಗಲ್ಮೆಂಬ, ಸಿಮಿಯೋನ, ಕುರೇನ್ಯದ ಅಂತ್ಯೋಕ್ಯಕ್ಕೆ ಬಂದರು. ಲೂಕ್ಯ, ಉಪರಾಜನಾದ ಹೆರೋದನು, ಸಾಕುತಮ್ಮನಾದ ಮನೇನು, ಸೌಲ ಇವರೇ. This is a very unique church. ಇದು ಬಹಳ ಒಂದು ವಿಶೇಷವಾದ ಸಭೆಯಾಗಿತ್ತು. When I see people naming their assemblies, ಅವರು ತಮ್ಮ ಸಭೆಯ ಹೆಸರನ್ನು ಇಡುವುದು ನೋಡುವಾಗ so and so Kannada assembly, ಇಂಥ ಒಂದು ಕನ್ನಡ ಸಭೆ, so and so Malayalam assembly, ಇದು ಮಲಯಾಳಂ ಸಭೆ, so and so Tamil assembly. ಇದು ತಮಿಳ್ ಸಭೆ. When I go there, some of the assembly I have fear to go there. Will they accept me? Because I'm not a Kannadiga, I'm not a Tamilian. ನಾನು ಆ ಸಭೆಗೆ ಹೋಗಿ ನನಗೆ ಹೆದರಿಕೆ ಏನಂದ್ರೆ ನಾನು ಕನ್ನಡದವನಲ್ಲ, ತಮಿಳವನಲ್ಲ, ಸೇರಿಸ್ಕೊಳ್ತಾರ ಅನ್ನೋದಾಗಿ. Such name is not a good name. ಅಂತ ಹೆಸರು ವಾಕ್ಯಾನುಸಾರವಾದಲ್ಲ. When you look at, I don't want to explain this, the people, they were from different background. ಅವರು ವಿಧವಾದ ಹಿನ್ನೆಲೆಯಿಂದ ಬಂದಂತವರು. The church of God is people from all tribes, all language, all caste, people coming together. That's the uniqueness of the body of Christ. ಸಭೆಯ ಒಂದು ವಿಶೇಷತೆ, ಅದ್ಭುತತೆ ಏನಂತ ಹೇಳಿದ್ರೆ ಬೇರೆ ಬೇರೆ ಹಿನ್ನೆಲೆ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಪಂಗಡದಿಂದ ಬಂದಂತ ವಿಶೇಷವಾದಂತ ಸಭೆಯಾಗಿದೆ. That is what the Antiochian church was. ಅದೇ ಅಂತ್ಯೋಕ್ಯ ಸಭೆಯಾಗಿತ್ತು. They were soaked in the word of God. ಅವರು ದೇವರ ವಾಕ್ಯದೊಳಗೆ ಸಂಪೂರ್ಣ ಮುಳುಗಿ ಹೋಗಿದ್ದರು. There were prophets and teachers there. ಅವರಲ್ಲಿ ಪ್ರವಾದಿಗಳು, ಬೋಧಕರು ಇದ್ದರು. And they were praying and fasting. ಅವರು ಪ್ರಾರ್ಥನೆ ಮತ್ತು ಉಪವಾಸ ಮಾಡ್ತಾ ಇದ್ರು ಅಂತ ನೋಡ್ತೇವೆ. And then God's call came to some to be separating them. ಆಗ ಅವರು ಬಾರ್ನಬ, ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿದರು ಎಂಬುದಾಗಿ. When an assembly is involved in the teaching of the word of God, ಸಭೆಯು ದೇವರ ವಾಕ್ಯ ಬೋಧನೆಯಲ್ಲಿ ಒಳಗೊಂಡಿರುವಾಗ the believers will grow in the word, ವಿಶ್ವಾಸಿಗಳು ಆತ್ಮಿಕವಾಗಿ ಬೆಳೀತಾರೆ. and there will be solid teaching there. ಅಲ್ಲಿ ಒಳ್ಳೆ ಒಂದು ಬಲವಾದ ಬೋಧನೆ ಇರ್ತದೆ. There will be holiness there. ಅಲ್ಲಿ ಪರಿಶುದ್ಧತೆ ಇರ್ತದೆ. And then God's calling people will hear. ದೇವರ ಕರೆಯುವಿಕೆಯನ್ನು ಜನರು ಕೇಳ್ತಾರೆ. Antiochian church was a model church. ಅಂತ್ಯೋಕ್ಯ ಸಭೆ ಒಂದು ಮಾದರಿ ಸಭೆಯಾಗಿತ್ತು. They were interested in the word of God. ಅವರು ದೇವರ ವಾಕ್ಯದಲ್ಲಿ ಆಸಕ್ತರಾಗಿದ್ದರು. They were already studying the word of God. ಅವರು ದೇವರ ವಾಕ್ಯವನ್ನು ಕಲಿತಾ ಇದ್ದರು. And when they were fasting and praying, ಅವರು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ರು. they could hear the call of the Holy Spirit. ದೇವರ ಆತ್ಮನ ಕರೆಯುವಿಕೆಯನ್ನು ಅವರು ಕೇಳುವಂತರಾಗಿದ್ದರು. And God called a few people from there. ಅಲ್ಲಿದ್ದ ಕೆಲವರನ್ನು ದೇವರು ಆರಿಸಿಕೊಳ್ತಾನೆ. Barnabas and Saul. ಬಾರ್ನಬನು ಮತ್ತು ಸೌಲನು separate them from the ministry that God is. ದೇವರನ್ನು ಕರೆದಂತ ಸೇವೆಗೆ ಪ್ರತ್ಯೇಕಿಸುವುದು. What did the assembly do? ಆ ಸಭೆಯವರು ಏನ್ ಮಾಡಿದ್ರು? They didn't send them. ಸಭೆಯವರು ಕಳಿಸಲಿಲ್ಲ ಅವರನ್ನು. God, and they didn't call them. I'm sorry. ಸಭೆಯವರು ಅವರನ್ನು ಕರೀಲಿಲ್ಲ. God called them. ದೇವರು ಅವರನ್ನು ಕರೆದರು. The assembly sent them. ಆ ಸಭೆಯವರು ಅವರನ್ನು ಕಳಿಸ್ತಾರೆ. What an amazing testimony. Let all our assemblies be like that. ನಾವು ಎಂತ ಒಂದು ಅದ್ಭುತವಾದ ಸಾಕ್ಷಿ. ನಮ್ಮ ಎಲ್ಲ ಸಭೆಗಳು ಆ ಮಾದರಿಯನ್ನು ಅನುಸರಿಸುವುದು. The church in Antioch, ಆ ಅಂತ್ಯೋಕ್ಯ ಸಭೆ, a scriptural church, ಅದು ವಾಕ್ಯಾನುಸಾರ ಸಭೆ, a church that has a burden for souls. ಆ ಒಂದು ಆತ್ಮದ ಭಾರವುಳ್ಳ ಸಭೆ. Not only later we see when there was a famine in Judea, Jerusalem, they sent the support to the needy in Jerusalem. ಅಷ್ಟು ಮಾತ್ರ ಯೂದಾಯದಲ್ಲಿ ಸಮಸ್ಯೆ ಕೊರತೆಗಳು ಬಂದಾಗ, ಹಣದ ಕೊರತೆ ಬಂದಾಗ ಅಂತ್ಯೋಕ್ಯ ಸಭೆಯವರು ಅವರಿಗೆ ಹಣ ಸಹಾಯ They were ಮಾಡಿದರು. a giving church. ಅವರು ಕೊಡುವಂತ ಸಭೆಯಾಗಿದ್ದರು.
Maybe that church could have said, Saul and Barnabas, we don't want to send them, we want them to be here. ಅವ್ರು ಹೇಳಿರ್ಬೋದು ಸೌಲ ಬಾರ್ನಬರು ಒಳ್ಳೆ ಬರವಳವರು ಅವ್ರು ಎಲ್ಲೇ ಇರಲಿ ಅಂತ ಹೇಳಿರ್ಬೋದಾಯ್ತು. No, let them go, God called them. ದೇವರು ಕರೆದಿದ್ದರೆ ಅವರು ಹೋಗ್ಲಿ ಅಂತ ಹೇಳ್ತಾರೆ. Let our assemblies become an assembly like Antioch church. ನಮ್ಮ ಸಭೆಗಳು ಅಂತ್ಯೋಕ ಸಭೆಯಾಗಿ ಆಗ್ಲಿ. Maybe have first of all the vision. ಮೊದಲನೇ ನಮ್ಗೆ ದರ್ಶನ ಇರಲಿ. And then we have a burden for lost souls. ಆ ನಶಿಸುವ ಆತ್ಮನ ಮೇಲೆ ಭಾರ. Then God will send us. ಆಗ ದೇವರು ನಮ್ಮನ್ನು ಕಳಿಸ್ತಾನೆ. The assembly will recognize us. ಸಭೆಗಳು ನಮ್ಮನ್ನು ಗುರುತಿಸ್ತಾರೆ. I'm happy that from our small Agape assembly, 5 believers have gone out. ನಮ್ಮ ಚಿಕ್ಕ ಅಗಪೆ ಸಭೆಯಲ್ಲಿ 5 ಸುವಾರ್ತಿಕರು ಹೋಗಿದ್ದಾರೆ. We didn't just send them. ನಾವು ಅವರನ್ನು ಸುಮ್ಮನೆ ಕಳಿಸಲಿಲ್ಲ. There was some years back I said we should stand with them. ಅನೇಕ ವರ್ಷಗಳಿಂದ ನಾವು ಜೊತೆಯಲ್ಲಿ ನಿಲ್ಲಬೇಕು. We support them regularly. ಅವರನ್ನು ನಾವು ಕ್ರಮವಾಗಿ ಸಹಾಯ ಮಾಡ್ತಾ Not only the leadership, others also visit these brothers. ನಾಯಕರು ಮಾತ್ರ ಅನೇಕರು ಕೂಡ ಅವರನ್ನು ದರ್ಶಿಸ್ತಾ They ಇದ್ದಾರೆ. are going out for us on our behalf. ನಮ್ಮ ಪರವಾಗಿ ಅವರು ಹೋಗ್ತಾ ಇದ್ದಾರೆ. It's our responsibility to support them, pray for them, ಜವಾಬ್ದಾರಿ ಅವರಿಗೆ ಸಹಾಯ ಮಾಡಬೇಕು. ಅವ್ರಿಗೆ ನಾವು ಪ್ರಾರ್ಥಿಸಬೇಕು. visit them, ಅವರನ್ನು ದರ್ಶಿಸೋಣ. encourage them. ಅವರನ್ನು ಪ್ರೋತ್ಸಾಹ ಮಾಡೋಣ. Be an Antiochian assembly. ನಾವು ಅಂತ್ಯೋಕ ಸಭೆಯಾಗಿರೋಣ. So the person who goes to God's work ದೇವರ ಸೇವೆಗೆ ಹೋಗುವಂತ ವ್ಯಕ್ತಿ should be a man of mission, man and woman of mission. ಆತನ ಒಂದು ದರ್ಶನ ಉಳ್ಳಂತ ಒಬ್ಬ ಸಹೋದರ ಸಹೋದರಿಯಾಗಿರ್ಬೇಕು. My dear sister Saundariya, your part is very important in the ministry, that you both are going together wherever God calls you. ಸಿಸ್ಟರ್ ಸೌಂದರ್ಯ ಅವರು ಕೂಡ ನಿಮ್ಮ ಒಂದು ಜವಾಬ್ದಾರಿ, ನಿಮ್ಮ ಪಾತ್ರ ಬಹಳವಿದೆ. ದೇವರು ನಿಮ್ಮನ್ನು ಎಲ್ಲಿ ಕರೆದ್ರು ನಿಮ್ಮ God ಪಾತ್ರ. wants the husband and wife to have the same vision. ಗಂಡ ಹೆಂಡತಿ ಇಬ್ಬರು ಒಂದೇ ದರ್ಶನ ಇರಬೇಕು. Unfortunately, many times we may not have the same vision. ದುರದೃಷ್ಟವತ್ತ ಅನೇಕ ಸರಿ ಆ ಒಂದೇ ದರ್ಶನ ಇರುವುದಿಲ್ಲ. But if it is there, ಒಂದು ವೇಳೆ ಇರುವುದಾದ್ರೆ it will be the greatest blessing in a servant of God's life. ದೇವರ ಸೇವಕರ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದ ಅಂತಾನೆ ಹೇಳೋಣ. Even if everyone failed, ಎಲ್ಲರೂ ಸೋತು ಹೋದ್ರು, remember there is a God on the throne. ನಿಮ್ಮ ನೆನಪಿಟ್ಕೊಳ್ಳಿ, ಸಿಂಹಾಸನವಾಗಿರುವಂತ ಕರ್ತನು High and lifted up. ಆತನು ಉನ್ನತವಾದಂತ ಮೇಲಂತಿನ ಸ್ಥಳದಲ್ಲಿರುವಂತ He is the one who calls you. ಆತನು ನಮ್ಮನ್ನು He ಕರೆಯುವಂತ will never fail you nor forsake you. ಆತ ನಿನ್ನನ್ನು ಎಂದು ಕೈ ಬಿಡುವುದಿಲ್ಲ ಎಂದು ತೊರೆಯುವುದಿಲ್ಲ. Two things I will close it. 2 ವಿಷಯನ ಹೇಳಿ ಮುಗಿಸ್ತೇನೆ. The promise in God's word, I will never leave you nor forsake you. You can read it forward, you can read it backward. It's the same meaning. ನೀವು ನಾನು ಎಂಬುದನ್ನು ನೀವು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಎನ್ನುವಂತ ಮಾತು ಹಿಂದಕ್ಕೆ ಹೋಗ್ಬೋದು, ಮುಂದಕ್ಕೆ ಹೋಗ್ಬೋದು. It's the same thing. ಅದೇ ಮಾತು. Many years back, ಅನೇಕ ವರ್ಷಗಳಿಂದ God's servant Emicharian in Madurai. ಎಮ್ಮಿಚಲ್ ದೇವರ ಸೇವಕ ಎಮ್ಮಿಚಲ್ ಮಧುರೈಲಿ He was one of the first one to go from Kerala to a faraway place called Tamil Nadu in those days. ಆ ದಿನಗಳಲ್ಲಿ ಕೇರಳದಿಂದ ಮೊಟ್ಟ ಮೊದಲನೇದಾಗಿ ಕೇರಳ ಬಿಟ್ಟು ಹೋದಂತ ಸೇವಕರಲ್ಲಿ ಒಬ್ಬರಾಗಿದ್ರು. Many a times he was discouraged. ಅನೇಕ ಸಲ ಅವರು ನಿರಾಶೆ ಆಗಿತ್ತು. Most of the difficulties came from within believers. ಅನೇಕ ಸಲ ಸಮಸ್ಯೆಗಳು ಅವರಿಗೆ ವಿಶ್ವಾಸಗಳಿಂದಲೇ ಬಂದಿತ್ತು. One day he was very discouraged. I heard about this from him. ಅವರಿಂದ ನಾನು ಕೇಳಿಸಿಕೊಂಡದ್ದು ಬಹಳ ನಿರಾಶೆಯಲ್ಲಿದ್ದರು. And he was so discouraged. ಅವರೆಷ್ಟು ನಿರಾಶೆಯಲ್ಲಿದ್ದರು ಅಂದ್ರೆ, One missionary God's servant came to his house. ಒಬ್ಬ ಸುವಾರ್ತಿಕರು ಅವ್ರ ಮನೆಗೆ ಬರ್ತಾರೆ. Asked him, why are you so depressed and down? ಯಾಕೆ ನೀನು ತುಂಬಾ ಕುಂದಿ ಹೋಗಿದ್ದೆ, ನಿರಾಶನಾಗಿದ್ದೆ ಅಂತ. God's servant said about the problem he was facing. ಆ ಸೇವಕರು ಹೇಳಿದ್ರು, ಅವ್ರಿಗೆ ಇರುವಂತೆಲ್ಲ ಸಮಸ್ಯೆಗಳನ್ನ ಬಿಚ್ಚಿ ಹೇಳಿದ್ರು. He asked him one question. ಅವ್ರೊಂದು ಪ್ರಶ್ನೆ ಕೇಳ್ತಾರೆ, Who called you to God's work? ನಿನ್ನನ್ನು ಸೇವೆಗೆ ಕರೆದಂತದ್ದು ಯಾರು? Who called you? ನಿನ್ನನ್ನು ಯಾರು ಕರೆದ್ರು? Then he said, the Lord. ಕರ್ತನನ್ನು ಕರೆದಿದ್ದಾನೆ. Is he still alive or is he dead? ಆತ ಇನ್ನು ಬದುಕಿದ್ದಾನ ಸತ್ತಿದ್ದಾನ ಅಂತ. And that woke up God's servant Emichari. ಆ ದೇವರ ಸೇವಕ ಎಮಿಚರನ್ನ ನಿದ್ರೆಯಿಂದ ಎಬ್ಬಿಸಿದ ಹಾಗೆ ಆಯ್ತು. He was ashamed that when God called me, he's still alive. Why am I discouraged? ದೇವರನ್ನು ಕರೆದಿರುವುದಾದ್ರೆ, ದೇವರನ್ನು ಜೀವಿಸ್ತಾ ಇರುವುದಾದ್ರೆ ನಾನು ಯಾಕೆ ಕುಂದಿ ಹೋಗ್ಬೇಕು, ನಾನು ಯಾಕೆ ನಿರಾಶನಾಗಬೇಕು? I heard it from this month and he came to our house. ನಮ್ಮ ಮನೆಗೆ ಬಂದಾಗ ಅವ್ರ ಬಾಯಿಂದ ನಾನು ಕೇಳಿದಂತ ಮಹತ್ವದಾಗಿದೆ. Another incident I will say in closing. ಇನ್ನೊಂದು ವಿಷಯ ಘಟನೆಯಲ್ಲಿ ನಾನು ಮುಗಿಸ್ತೇನೆ. Martin Luther, the great Reformation person. ಮಾರ್ಟಿನ್ ಲೂಥರ್ ಆಂದೋಲನ ಮಾಡಿದಂತ ವ್ಯಕ್ತಿ. Pope wanted to kill him. ಪೋಪ್ ಅನ್ನು ಸಾಯಿಸಬೇಕಂತ ವಿಚಾರ. Pope told you, take back your writings and all of that, otherwise you will be killed. ನಿನ್ನ ಬರವಣಿಗೆಯನ್ನು ಹಿಂದೆಗೆ ಇಳಿದು ನೀನು ಸಾಯಿಸ್ತೇನೆ ಎಂಬುದಾಗಿ ಹೇಳಿದರು. And there's a trial called before the Pope and his
ಆ ಪೋಪಿನ ವಿಚಾರಣೆಯ ಒಂದು ಸಮಯ ಬಂತು. And you know what? To take back his writing, his teaching. ಆತನ ಇರುವಂತ ಒಂದೇ ಒಂದು ಅವರು ಡಿಮ್ಯಾಂಡ್ ಏನಂದ್ರೆ ನೀವು ಬರೆದದ್ದೆಲ್ಲವನ್ನು ವಾಪಸ್ ತಗೊಳ್ಳಿ, ನಾನು ಬಿಡ್ತೇನೆ. And Martin Luther said, no, I cannot do it. ಮಾರ್ಟಿನ್ ಲೂಥರ್ ಹೇಳ್ತಾರೆ, ನಾನು ಅದನ್ನು My ತಗೊಳ್ಳಲ್ಲ. heart is taken captive by the word of God. ನನ್ನ ಹೃದಯವು ದೇವರ ವಾಕ್ಯಕ್ಕೆ ವಶವಾಗಿದೆ. I am taken, bound by the word of God. ದೇವರ ವಾಕ್ಯಕ್ಕೆ I ಬಂಧಿಸಲ್ಪಟ್ಟವನಾಗಿದ್ದೇನೆ. cannot take it back. ನಾನು ಅದನ್ನು ಹಿಂದಕ್ಕೆ ತೆಗೆಯಲು ಸಾಧ್ಯ ಇಲ್ಲ. One day the same person got very discouraged. ಒಂದು ಸಲಿ ಸಿಲೆಬಸ್ Martin Luther, ಅದೇ ವ್ಯಕ್ತಿ ಬಹಳ ನಿರಾಶನಾಗ್ತಾನೆ. he was very discouraged in his room. ರೂಮ್ ನಲ್ಲಿ ಬಹಳ ಕುಂದಿ ಹೋಗಿರ್ತಾನೆ, ರೂಮ್ ನಲ್ಲಿ ಕುಂತಿರ್ತಾನೆ. His wife came. ಹೆಂಡತಿ ಬರ್ತಾಳೆ, So that he was very depressed. ಬಹಳ ನಿರಾಶೆಯಲ್ಲಿ ಅಂತ ಕೇಳ್ತಾನೆ. You know what Martin Luther's wife did? ಮಾರ್ಟಿನ್ ಲೂಥರ್ ಹೆಂಡತಿ ಏನ್ ಮಾಡಿದ್ರು ಗೊತ್ತಾ? She put a black dress. ಅವರು ಒಂದು ಕಪ್ಪು ಬಟ್ಟೆ ಹಾಕಿಕೊಂಡ್ರು. In Western countries, when people die, they put black dress. ವೆಸ್ಟರ್ನ್ ದೇಶದಲ್ಲಿ ಯಾರು ಸತ್ತರೆ ಕಪ್ಪು ಬಟ್ಟೆಯನ್ನು ಹಾಕುತ್ತಾರೆ. So she came with a black gown and to his room. ಆಕೆ ಒಂದು ಕಪ್ಪದಾದಂತ ಒಂದು ಬಟ್ಟೆನ ಹಾಕಿಕೊಂಡು ಅವ್ರ ರೂಮ್ ಬರ್ತಾಳೆ. So Martin Luther was shocked and said, "Who died?" ಮಾರ್ಟಿನ್ ಲೂಥರ್ ನೋಡ್ಬಿಟ್ಟು ಯಾರು ಸತ್ತರು ಅಂತ. And his wife said, "God died." ಅವ್ರು ಹೇಳಿದ ದೇವರು ಸತ್ತಿದ್ದಾನೆ ಅಂತ. Hey, God died. Martin Luther said, "No, it cannot." ದೇವರು ಸಾಯ್ತಾರೆ, ಇಲ್ಲ ಎಂದೂ ಸಾಧ್ಯ ಇಲ್ಲ. But your behavior is like God is dead. ನನ್ನ ವರ್ತನೆ ಆ ರೀತಿ ಇದೆ, ದೇವರು ಸತ್ತವನಾಗಿದ್ದಾನೆ ಅಂತ. How encouraging to have wives like that, right? ಹೆಂಡತಿಯವರು ಆ ರೀತಿ ಪ್ರೋತ್ಸಾಹ ಮಾಡೋದು ಎಷ್ಟು When we ಒಳ್ಳೆಯದಲ್ಲ. are discouraged, ನಾವು ನಿರಾಶರಾಗಿರುವಾಗ, when we face problems, ನಾವು ಸಮಸ್ಯೆ ಎದುರಿಸುವಾಗ somebody who encourages to look at God. ದೇವರನ್ನು ನೋಡು ಎಂಬುದಾಗಿ ಪ್ರೋತ್ಸಾಹ When ಮಾಡುವಂತ a missionary comes to Amichiri and says, "Who called you? ಒಬ್ಬ ಸುವಾರ್ತಿಕರ ಮುಂದೆ ಎಮ್ಮಿಚೇರಿ ಸರ್ ಹೇಳುವಾಗ ನಿನ್ನನ್ನು ಯಾರು ಕರೆದ್ರು Is he ಎಂಬುದಾಗಿ, still alive?" ಆತನು ಇನ್ನೂ ಬದುಕಿದ್ದಾನೆ. Yes. ಹೌದು, Keep looking at him. ನೀನು ಆತನನ್ನು ದೃಷ್ಟಿಸ್ತಾ ಹೋಗು. God's servant, it's a great call. ದೇವರ ಸೇವೆಗೆ, ದೇವರ ಸೇವೆಗೆ, ದೇವರ ಕರೆಯುವಿಕೆ ದೊಡ್ಡದಾಗಿದೆ. Local assemblies, our responsibility is great. ಸ್ಥಳೀಯ ಸಭೆಯವರು ನಮ್ಮ ಜವಾಬ್ದಾರಿ ದೊಡ್ಡದಾಗಿದೆ. May the Lord richly bless you as you take this step of faith. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ನಂಬಿಕೆ ಹೆಜ್ಜೆಯನ್ನು ನೀವು ಇಡುವಾಗ ದೇವರು ನಿಮ್ಮನ್ನು ಆಶೀರ್ವದಿಸಲಿ. Thank you for the opportunity given to me. ದೇವರು ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. May support me in this. ನನ್ನನ್ನು ಸಹ ಪ್ರಾರ್ಥನೆ